ವಿದ್ಯಾರ್ಥಿ ಸಂಘದ ಗೌರವ ಕಾರ್ಯದರ್ಶಿಗಳಾದಂಥ ಶ್ರೀ ರಾಮಕೃಷ್ಣ ಶಾನ್ಭಾಗ್ ಅವರು ಪುಷ್ಪಾರ್ಚನೆಯನ್ನ ಮಾಡಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀ ಆರ್.ಜಿ. ಪೈ ಅವರು ಕೂಡ ಅಗಲಿದ ಹಿರಿಯ ಜೀವಕ್ಕೆ ಪುಷ್ಪಾರ್ಚನೆಯನ್ನ ಎಷ್ಟಿದ್ದರೂ ಪ್ರೀತಿ ಸ್ನೇಹ ಬೆಟ್ಟದಷ್ಟಿರಲಿ, ಹಣದಲ್ಲಿ ಬಡತನ ಇದ್ದರೂ ಗುಣದಲ್ಲಿ ಮಾತ್ರ ಶ್ರೀಮಂತಿಕೆ ಇರಲಿ, ಇಂದಿನ ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ಸಿಗಲಿ ಎಂಬ ಶುಭ ನುಡಿಯೊಂದಿಗೆ ಇವತ್ತಿನ ಒಂದು ಸಭಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡುತ್ತಾ ಇದ್ದೇವೆ. ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕ ವಾಹನ, ಶರಣು ಮೂಷಿಕ ವಾಹನ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ನಿಟಿಲ ನೇತ್ರನೆ ದೇವಿ ಸುತನೆ, ನಾಗಭೂಷಣ ಪ್ರಿಯನೆ, ನಿಟಿಲ ನೇತ್ರನೆ ದೇವಿ ಸುತನೆ, ನಾಗಭೂಷಣ ಪ್ರಿಯನೆ, ತಟಿಲ ತಾಂಕಿತ ಕೋಮಲಾಂಗನೆ, ತಟಿಲ ತಾಂಕಿತ ಕೋಮಲಾಂಗನೆ, ಕರ್ಣಕುಂಡಲ ಧಾರನೆ, ಕರ್ಣಕುಂಡಲ ಧಾರನೆ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಭಟ್ಟ ಮುತ್ತಿನ ಪದಕ ಹಾರನೆ, ಬಾಹುಹಸ್ತ ಚತುಷ್ಟನೆ, ಭಟ್ಟ ಮುತ್ತಿನ ಪದಕ ಹಾರನೆ, ಬಾಹುಹಸ್ತ ಚತುಷ್ಟನೆ, ಇಟ್ಟ ತೊಡುಗೆಯ ಹೇಮ ಕಂಕಣ, ಇಟ್ಟ ತೊಡುಗೆಯ ಹೇಮ ಕಂಕಣ, ಪಾಶಾಂಕುಶ ಧಾರನೆ, ಪಾಶಾಂಕುಶ ಧಾರನೆ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ನಲುಮೆಯಿಂದ ಮಾನ್ಯ ವಿಬುಧರೇ, ಬನ್ನಿ ಬನ್ನಿ ನಲುಮೆಯಿಂದ ಮಾನ್ಯ ವಿಬುಧರೇ, ಕೋರುವೆವು ಸ್ವಾಗತವ ಸುಬುಧ ಸಭಿಕರೇ, ಕೋರುವೆವು ಸ್ವಾಗತವ ಸುಬುಧ ಸಭಿಕರೇ, ಬನ್ನಿ ಬನ್ನಿ ನಲುಮೆಯಿಂದ ಮಾನ್ಯ ವಿಬುಧರೇ, ಬನ್ನಿ ಬನ್ನಿ ನಲುಮೆಯಿಂದ ಮಾನ್ಯ ವಿಬುಧರೇ, ನಮ್ಮ ಊರು ಹೊನ್ನೂರು ಲಲಿತ ಕಲೆಯ ತವರೂರು, ನಮ್ಮ ಊರು ಹೊನ್ನೂರು ಲಲಿತ ಕಲೆಯ ತವರೂರು, ಸಂತಸವ ಬೀರುವೆವು ಮಾನ್ಯ ವಿಬುಧರೇ, ಸಂತಸವ ಬೀರುವೆವು ಮಾನ್ಯ ವಿಬುಧರೇ, ಬನ್ನಿ ಬನ್ನಿ ನಲುಮೆಯಿಂದ ಮಾನ್ಯ ವಿಬುಧರೇ, ಬನ್ನಿ ಬನ್ನಿ ನಲುಮೆಯಿಂದ ಮಾನ್ಯ ವಿಬುಧರೇ, ಸನಿಹದಲ್ಲಿದೆ ಜನಪದನ ಕೇಳಿಸುವುದು ರಸಿಕತನ, ಸನಿಹದಲ್ಲಿದೆ ಜನಪದನ ಕೇಳಿಸುವುದು ರಸಿಕತನ, ಬೆಳಗಿಸುವುದು ತನು ಮನವ ಮಾನ್ಯ ವಿಬುಧರೇ, ಬೆಳಗಿಸುವುದು ತನು ಮನವ ಮಾನ್ಯ ವಿಬುಧರೇ, ಬನ್ನಿ ಬನ್ನಿ ನಲುಮೆಯಿಂದ ಮಾನ್ಯ ವಿಬುಧರೇ, ಬನ್ನಿ ಬನ್ನಿ ನಲುಮೆಯಿಂದ ಮಾನ್ಯ ವಿಬುಧರೇ. ಷಡ್ಭಿರ್ಮನುಷ್ಯ ಚಿಂತಾನಾಂ ಸಪ್ತಮಂ ದೈವ ಚಿಂತನಂ. ಪ್ರಯತ್ನ ನಮ್ಮದು, ಫಲ ದೇವರದು. ಕರ್ಮಣ್ಯೇವಾಧಿಕಾರಸ್ಥೆ ಮಹಾಫಲೈಷು ಕದಾಚನ. ನಿಮ್ಮ ಕರ್ತವ್ಯ ನೀವು ಮಾಡಿ, ಫಲಾಪೇಕ್ಷ ಬಗ್ಗೆ ವಿಚಾರ ಮಾಡಬೇಡಿ ಎನ್ನುವುದು. ಓಲ್ಡ್ ಈಸ್ ಗೋಲ್ಡ್ ಎನ್ನುವಂಥ ಒಂದು ಸ್ಲೋಗನ್ ಇದೆ. ನಮ್ಮ ಶಾಲೆಯ ಪೂರ್ವ ವಿದ್ಯಾರ್ಥಿಗಳು ಗೋಲ್ಡ್, ಚಿನ್ನದಂಥವರು. ನಮ್ಮ ಶಾಲೆಯ ಆಗು ಹೋಗುಗಳಲ್ಲಿ
ಸಕ್ರಿಯ ಪಾತ್ರವನ್ನು ವಹಿಸಿ ಶಾಲೆ ಅಜರಾಮರವಾಗಿರುವಂತೆ ಎತ್ತರಕ್ಕೆ ಬೆಳೆಯುವಂತೆ ಅನೇಕ ಸಹಾಯವನ್ನು ಮಾಡಿ ಈ ಸ್ಥಿತಿಗೆ ತಂದಿದ್ದಾರೆ. ವೇದಿಕೆಯಲ್ಲಿರುವಂತಹ ಪೂರ್ವ ವಿದ್ಯಾರ್ಥಿಗಳಾದ ನ್ಯೂ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರಾದ ರಘುಪಯ್ಯವರೇ ಮತ್ತು ಪ್ರಸಿದ್ಧ ವಕೀಲರಾದ ಪೂರ್ವ ವಿದ್ಯಾರ್ಥಿಯಾದ ಮತ್ತು ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ನಾಗರಾಜ್ ಕಾಮತ್ ಅವರೇ, ಕಾರ್ಯದರ್ಶಿ ಪೂರ್ವ ವಿದ್ಯಾರ್ಥಿ ಸಂಘದ ಶ್ರೀಯುತ RJ ಶಾನ್ಭಾಗ್ ಅವರೇ ಮತ್ತು ಪೂರ್ವ ವಿದ್ಯಾರ್ಥಿ 1995ನೇ ಇಸ್ವಿಯಲ್ಲಿ ನಮ್ಮ ಶಾಲೆಯಲ್ಲಿ ಕಲಿತು ಪೂರ್ವ ವಿದ್ಯಾರ್ಥಿಯಾಗಿ ಇಂದು ನಗರದ ಪ್ರಥಮ ಪ್ರಜೆಯಾಗಿ ಆಯ್ಕೆಯಾಗಿ ರಾರಾಜಿಸುತ್ತಿರುವಂತಹ ನನ್ನ ವಿದ್ಯಾರ್ಥಿ ವಿಜು ಕಾಮತ್ ಅವರೇ. ಇಲ್ಲಿ ಯಾವಾಗಲೂ ನಮ್ಮ ಶಾಲೆಯ ಒಂದು ನೀತಿ ಕ್ಯಾರೆಕ್ಟರ್ ಫಸ್ಟ್, ಎಜುಕೇಷನ್ ಆಫ್ಟರ್ವರ್ಡ್ಸ್. ಸದಾಚಾರ, ಸಚ್ಚಾರಿತ್ರ್ಯ, ಸುಸಂಸ್ಕೃತ ಜ್ಞಾನವನ್ನು ಕೊಟ್ಟು ಮಕ್ಕಳನ್ನು ಪಠ್ಯಪುಸ್ತಕಗಳಲ್ಲಿ ಹೆಚ್ಚಿನ ಗುಣಗಳನ್ನು ಪಡೆಯುವಂತೆ ಮಾಡುವಂಥದ್ದು ನಮ್ಮ ಹಿಂದಿನ ನನ್ನ ಗುರುಗಳ, ನಾನು ಕೂಡ ಒಬ್ಬ ಪೂರ್ವ ವಿದ್ಯಾರ್ಥಿ, ಜಾಯಮಾನ VM ಕಾಮತ್, SJ ಕಾಸರಗೋಡು, RS ಶಾನ್ಭಾಗ್, ಸುಮಾರು. ಆ ಹಿನ್ನೆಲೆಯಲ್ಲಿ ಇಲ್ಲಿ ಬಂದಂತಹ ಎಲ್ಲ ಈಗಿನ ವಿದ್ಯಾರ್ಥಿಗಳು, ಪೂರ್ವ ವಿದ್ಯಾರ್ಥಿಗಳು, ಅತಿಥಿಗಳು ನಮ್ಮೊಡನಿದ್ದು ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇನ್ನು ನಮ್ಮ ವಾರ್ಷಿಕ ಪದ್ಧತಿಯಂತೆ, ವಿಚಾರದಂತೆ ಒಬ್ಬ ಯೋಗ್ಯ ಪೂರ್ವ ವಿದ್ಯಾರ್ಥಿಯನ್ನು ನಾವು ಸನ್ಮಾನ ಮಾಡಬೇಕು ಎನ್ನುವುದು ನಮ್ಮ ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರ ಎಲ್ಲರ ಆಶಯ. ಆ ಹಿನ್ನೆಲೆಯಲ್ಲಿ ನನಗೆ ಒಬ್ಬ ಪೂರ್ವ ವಿದ್ಯಾರ್ಥಿ ಹೆಸರು ನೋಡಿದಾಗ, ಇವತ್ತು ಜನ್ಮಾಷ್ಟಮಿಯ ನಂತರ 2 ಅನಂತ, ನಾನು ಕೂಡ ಅನಂತರ ನೋಪಿಯನ್ನು ಒಂದು 25 ವರ್ಷಗಳಿಂದ ಮಾಡ್ತಾ ಬಂದಿದ್ದೇನೆ ನನ್ನ ಊರಿನಲ್ಲಿ. ಅನಂತ ಸಂಸಾರ ಮಹಾಸಮುದ್ರ ಸಂಯಬ್ಧುರ ವಾಸುದೇವ ಅನಂತ ರೂಪೇ ವಿನಿಯೋಜಯಸ್ವ ಅನಂತ ರೂಪಾಯ ನಮೋ ನಮಸ್ತೆ. ನಮ್ಮ ಶಾಲೆಯಲ್ಲಿ 53ನೇ ಇಸ್ವಿಯಲ್ಲಿದ್ದು ಕಲಿತು ಬೆಂಗಳೂರಿಗೆ, ಬಾಂಬೆಗೆ ಹೋಗಿ ಟಾಟಾ ಕಂಪನಿಯಲ್ಲಿ ಹಲವಾರು ವರ್ಷಗಳ ಸೇವೆಯನ್ನು ಮಾಡಿ ಪುನಃ ಮಣ್ಣಿನ ವಾಸನೆ, ಪುನಃ ನಮ್ಮೂರಿಗೆ ಬಂದು ಅವರ ಮನೆಯ ಬಹಳ ಜನ ನನ್ನ ಸಹಪಾಠಿಗಳು, DP ಹೆಗ್ಡೆ, VP ಹೆಗ್ಡೆ, AP ಹೆಗ್ಡೆ, ಆ ಎಲ್ಲರೂ ಬ್ಯಾಂಕಿನಲ್ಲಿದ್ದೆಲ್ಲ ರಿಟೈರ್ ಆಗಿ ಇದ್ದಾರೆ. ಉತ್ತಮ ಸುಸಂಸ್ಕೃತ ಮನೆತನದಿಂದ ಬಂದು ನಿಷ್ಠಾವಂತರಾಗಿ ಪ್ರಾಮಾಣಿಕ ಸೇವೆ ಸಲ್ಲಿಸಿ ಪುನಃ ಇಲ್ಲಿ ಆಧ್ಯಾತ್ಮಿಕ ನೆಲೆಯಲ್ಲಿ ರಾಮ ಮಂದಿರದಲ್ಲಿ ಮತ್ತೊಂದು ದೇವಸ್ಥಾನದಲ್ಲಿ ಕರಣಿಕರಾಗಿ ಅದರ ಲೆಕ್ಕಾಚಾರಗಳನ್ನು ನೋಡಿಕೊಂಡು ಉತ್ತಮ ಪುತ್ರನನ್ನು ಪಡೆದು ಸಂತೋಷದಿಂದ ನಮ್ಮಲ್ಲಿ ಕೆಳಗಿನ ಹತ್ರ ವಾಸವಾಗಿದ್ದಾರೆ. ಅನಂತ ರಾಮ ಕೃಷ್ಣ ಎಲ್ಲ ಒಂದೇ ದೇವರೊಬ್ಬ, ನಾಮ ಹಲವು. ಅಂತಹ ಅನಂತ್ ರಾಮ್ ಹೆಗ್ಡೆ ಅವರಿಗೆ ಸಾಷ್ಟಾಂಗ ಕೈ ಮುಗಿದು ಆತ್ಮೀಯರಾದಂತಹ ಪೂರ್ವ ವಿದ್ಯಾರ್ಥಿಯಾದವರನ್ನು ನಾನು ಪರಿಚಯಿಸ್ತಾ ಇದ್ದೇನೆ. ಅವರಿಗೆ ಪುಷ್ಪಗುಚ್ಛವನ್ನು ರಾಘವೇಂದ್ರ ಶ್ರೀ ವೆಂಕಟೇಶ್ ಕಾಮತ್ ಅವರು ಅನಂತ
ಶ್ರೀ ಅನಂತ್ ರಾಮಚಂದ್ರ ಹೆಗಡೆ ಅವರಿಗೆ ವೆಂಕಟೇಶ್ ಕಾಮತ್ ಅವರು ಪುಷ್ಪ ನೀಡಿ ಗೌರವಿಸಿದ್ದಾರೆ. ಮನೆಯವರು ಅವರು 95ನೇ ಬ್ಯಾಚಿನಲ್ಲಿ SSLC ಕಲಿತು ರಾಜಕೀಯವನ್ನು ಪ್ರವೇಶಿಸಿ ರಾಜಕೀಯದ ಒಳಿತು ಕೆಡುಕುಗಳ ಅನುಭವ ಪಡೆದು ಉತ್ತಮ ವಿದ್ಯಾರ್ಥಿಯಾಗಿ ಪ್ರಾಮಾಣಿಕತೆಯಿಂದ ಅತ್ಯಂತ ಕಠಿಣವಾದ ಸಮಸ್ಯೆಗಳನ್ನು ಎದುರಿಸಿ ಹೇಳ್ತಾರಲ್ಲ, ಕ್ಯಾನನ್ ಟು ರೈಟ್ ಆಫ್ ದಮ್, ಕ್ಯಾನನ್ ಟು ಲೆಫ್ಟ್ ಆಫ್ ದಮ್, ವಾಲಿಡ್ ಅಂಡ್ ಥಂಡರ್, ದ ಚಾರ್ಜ್ ಆಫ್ ದ ರೈಟ್ ಬ್ರಿಗೇಡ್, ಗೋ ಹೆಡ್, ನಡೆ ಮುಂದೆ ನುಗ್ಗಿ ನಡೆ ಮುಂದೆ. ಆ ಹಿನ್ನೆಲೆಯಲ್ಲಿ ನಮ್ಮ ವಿಜು ಕಾಮತ್ರು ಮುಂದೆ ಹೋಗಿ ನನಗಿಂತ ಹೆಚ್ಚಿನ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಅವರು ನಗರದ ಪ್ರಥಮ ಪ್ರಜೆಯಾಗಿ ಇಡೀ ನಗರವನ್ನು ಸಂಭಾಳಿಸಿಕೊಂಡು ಹೋಗುವಂಥ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಆ ಜವಾಬ್ದಾರಿ ಅವರಿಗೆ ಫಲಪ್ರದವಾಗಲಿ ಅಂತ ಹಾರೈಸಿ ಅವರ ಪರಿಚಯವನ್ನು ಮಾಡ್ತಾ ಇದ್ದಾರೆ. ವಾರ್ಷಿಕ ವರದಿಯ ಪ್ರಾರಂಭದಲ್ಲಿ ನಾನು ಶಾಲೆಯ ಸಂಸ್ಥಾಪಕರಿಗೆ ಶಾಲೆಯನ್ನು ಇಂಥ ಒಂದು ಉಚ್ಚ ಮಟ್ಟದಲ್ಲಿ ತರಲಿಕ್ಕೆ ಶ್ರಮಿಸಿದ ಎಲ್ಲ ಹಿರಿಯರಿಗೆ, ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಎಲ್ಲ ಗಣ್ಯರಿಗೆ ಹಾಗೂ ಇಲ್ಲಿ ನನ್ನ ನಡೆದ ಶಾಲಾಭಿಮಾನಿಗಳು ಹಿರಿಯರಿದ್ದಾರೆ, ಅವರಿಗೆಲ್ಲ ನಮಸ್ಕರಿಸಿ ತಮ್ಮ ಮುಂದೆ ಈ ಒಂದು ವಾರ್ಷಿಕ ವರದಿಯನ್ನು ನೀಡಲು ಸಂತೋಷಪಡ್ತಾರೆ. ಪೂರ್ವ ವಿದ್ಯಾರ್ಥಿ ಸಂಘ ನ್ಯೂ ಸ್ಕೂಲ್ ಹೊನ್ನಾವರ ಸರ್ವರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಹಾಗೂ ಸ್ವಾಗತವನ್ನು ಕೋರ್ತಾ 2024-25ನೇ ಸಾಲಿನ ಪೂರ್ವ ವಿದ್ಯಾರ್ಥಿ ಸಂಘ ಹೊನ್ನಾವರ ಇವರ ವಾರ್ಷಿಕ ವರದಿಯನ್ನು ಸಾದರಪಡಿಸುತ್ತೇವೆ. ನ್ಯೂ ಎಜುಕೇಷನ್ ಸೊಸೈಟಿಯಿಂದ ನಡೆಸಲ್ಪಡುವ ನ್ಯೂ ಸ್ಕೂಲ್ 3 ವಿಭಾಗದ ಸರ್ವತೋಮುಖ ಅಭಿವೃದ್ಧಿಗೆ ಬೆಂಗಾವಲಾಗಿ ಸಂಸ್ಥೆ ಏಳಿಗೆಗೆ ಸಹಕರಿಸುವ ಧ್ಯೇಯೋದ್ದೇಶದೊಂದಿಗೆ ಹಲವಾರು ವರ್ಷಗಳ ಹಿಂದೆ ಸ್ಥಾಪನೆಯಾದ ಈ ಪೂರ್ವ ವಿದ್ಯಾರ್ಥಿ ಸಂಘ ಅದೇ ದಿಶೆಯಲ್ಲಿ ತಮ್ಮ ಕಾರ್ಯಚಟುವಟಿಕೆಗಳನ್ನು ಅಳವಡಿಸಿಕೊಂಡು ಶಾಲೆಯ ಪ್ರಗತಿಗೆ ತನ್ನ ಯೋಗದಾನವನ್ನು ನೀಡುತ್ತಾ ಬಂದಿರುತ್ತದೆ. ಶಾಲಾ ಆಡಳಿತ ಮಂಡಳಿಯೊಂದಿಗೆ ನಿಕಟ ಸಂಪರ್ಕದಲ್ಲಿ ಇದ್ದುಕೊಂಡು ಶಾಲಾ ಅಭಿವೃದ್ಧಿಗೆ ಅವಶ್ಯವಿರುವ ಸಹಕಾರ ನೀಡುತ್ತಿರುವುದು ಇದಕ್ಕೆ ಸಾಕ್ಷಿಯಾಗಿದೆ. 2024-25ನೇ ಸಾಲಿನ ಕಾರ್ಯಚಟುವಟಿಕೆಗಳ ಸಂಕ್ಷಿಪ್ತ ಪಕ್ಷಿನೋಟ ತಮ್ಮೆದುರು ಮಂಡಿಸುತ್ತಿದ್ದೇವೆ. ವರ್ಷಂಪ್ರತಿಯಂತೆ ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ 2024-25ನೇ ಸಾಲಿನ SSLC ವಿದ್ಯಾರ್ಥಿಗಳಿಗೆ ಶಾಲಾ ಆಡಳಿತ ಮಂಡಳಿಯವರ ಜಂಟಿ ಸಹಕಾರದೊಂದಿಗೆ ಆಯೋಜಿಸಲಾಗುತ್ತಿರುವ SSLC ವಿದ್ಯಾರ್ಥಿ ಪ್ರತಿಭಾ ಪುರಸ್ಕಾರ ಎಂಬ ವಿಶಿಷ್ಟ ಕಾರ್ಯಕ್ರಮವನ್ನು ದಿನಾಂಕ 5/6/2025ರಂದು ನೆರವೇರಿಸಲಾಯಿತು. ನಮ್ಮೆಲ್ಲರ ಸೌಭಾಗ್ಯದಲ್ಲಿ ಈ ಕಾರ್ಯಕ್ರಮಕ್ಕೆ ಮಿರ್ಜಾನಂದಿನ ಶ್ರೀ ಆದಿಚುಂಚನಗಿರಿ ಮಠದ ಪರಮಪೂಜ್ಯ ಗುರುವರಿಯರಾದ ಶ್ರೀ 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 ನಿಶಲಾನಂದ ಸ್ವಾಮಿಗಳು ನಿರ್ಧರಿಸಿ ವಿದ್ಯಾರ್ಥಿಗಳಿಗೆ ಆಶೀರ್ವದಿಸಿದರು. ತಮ್ಮ ಪ್ರವಚನದ ಮೂಲಕ ನಮ್ಮೆಲ್ಲರನ್ನು ಹರಿಸಿರುವುದು ಅತ್ಯಂತ ಸಂತೋಷದಾಯಕವಾದ ಸಂಗತಿಯಾಗಿದೆ. ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟ, ತಾಲೂಕಾ ಮಟ್ಟ ಹಾಗೂ ಶಾಲೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ, ಪಾರಿತೋಷಕಗಳನ್ನು ನೀಡಿ ಗೌರವಿಸಲಾಯಿತು. ಶ್ರೀ ಕಿಶೋರ್ ನಾಯಕ್ ಮುಂಬೈರವರು ಮತ್ತು ಮುಂಬೈ ಪೂರ್ವ ವಿದ್ಯಾರ್ಥಿ ಬಳಗದವರು ಈ ಕಾರ್ಯಕ್ರಮದ ಮುಖ್ಯ ಕಾರಣೀಕರ್ತರು. ಪ್ರತಿ ವರ್ಷ ರೂಪಾಯಿ 25,000 ಕಾರ್ಯಕ್ರಮದ ಬಗ್ಗೆ ಕಳಿಸುತ್ತಿದ್ದು, ಈ ಬಗ್ಗೆ ಈಗಾಗಲೇ ಸುಮಾರು ರೂಪಾಯಿ 3,25,000 ಸ್ಥಿರನಿಧಿ ರೂಪದಲ್ಲಿ ಸಂಸ್ಥೆಯ ಹೆಸರಿನಲ್ಲಿ ಸ್ಥಿರನಿಧಿ ಸ್ಥಾಪಿಸುತ್ತಾರೆ. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸುತ್ತೇವೆ. ಶಾಲೆಯ ಈ ಸಾಲಿನಲ್ಲಿ SSLC 1967ನೇ ಸಾಲಿನ ಪೂರ್ವ ವಿದ್ಯಾರ್ಥಿಗಳಾದ ಶ್ರೀಮತಿ ರಾಧಾ, ಉಗಾರ್ ಶುಗರ್ ಮ್ಯಾನೇಜಿಂಗ್ ಡೈರೆಕ್ಟರ್ ಇವರು ಶಾಲೆಗೆ ಆಗಮಿಸಿ ಸಂತಸ ವ್ಯಕ್ತಪಡಿಸಿ ಶಾಲಾ ವಿದ್ಯಾರ್ಥಿಗಳ ಉಪಯೋಗಕ್ಕೆ 20 ಹೊಸ ಕಂಪ್ಯೂಟರ್ಗಳನ್ನು, 2 ಜೆರಾಕ್ಸ್ ಯಂತ್ರಗಳನ್ನು, 1 ಲ್ಯಾಪ್ಟಾಪನ್ನು ದಿಢೀರಾಗಿ ನೀಡುತ್ತಾರೆ. ಶಾಲೆಯ 200 ನಿವೃತ್ತ ಮುಖ್ಯಾಧ್ಯಾಪಕರಾದ ಶ್ರೀ S.T. ಕೇಲಂದ್ರವರು ರೂಪಾಯಿ 25,000 ಪೂರ್ವ ವಿದ್ಯಾರ್ಥಿ ಸಂಘಕ್ಕೆ ಕಳುಹಿಸಿ ಶಾಲಾ ವಿದ್ಯಾರ್ಥಿಗಳ ಬಗ್ಗೆ ಪೀಠೋಪಕರಣಗಳಿಗೆ ಬಳಸುವಂತೆ ತಿಳಿಸಿರುವ ಪ್ರಕಾರ ರೂಪಾಯಿ 20,000
ಶಾಲಾ ಆಡಳಿತ ಮಂಡಳಿಗೆ ಹಸ್ತಾಂತರಿಸಿ ವಿದ್ಯಾರ್ಥಿಗಳ ಸಲುವಾಗಿ ಡೆಸ್ಕ್ ಬೆಂಚ್ ತಯಾರಿಕೆಗೆ ಸೂಚಿಸುವ ಬಗ್ಗೆ ತಿಳಿಸಲಾಗಿದೆ. ಶಾಲೆಯ 1990-91ನೇ SSLC ಬ್ಯಾಚ್ ಪೂರ್ವ ವಿದ್ಯಾರ್ಥಿಗಳು ಪುನರ್ಮಿಲನ ಕಾರ್ಯಕ್ರಮ ಏರ್ಪಡಿಸಿ ಶಾಲೆಗೆ ಬಹು ಅಮೂಲ್ಯ ಕೊಡುಗೆ ನೀಡಿರುವುದು ವಿಶೇಷವಾಗಿದೆ. ಪುನರ್ಮಿಲನದ ಸವಿ ನೆನಪಿಗಾಗಿ ಸದರಿ ಬ್ಯಾಚ್ನವರು ರೂಪಾಯಿ 1,10,000 ರೂಪಾಯಿ ಮೊತ್ತದ ಸ್ಥಿರ ನಿಧಿಯನ್ನು ಸ್ಥಾಪಿಸಿ ಅದರಿಂದ ಬರುವ ಬಡ್ಡಿ ರಕಂನಿಂದ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಅಥವಾ ಅನುದಾನಿತ ವಿದ್ಯಾರ್ಥಿಗಳಿಗೆ ಅಥವಾ ಕಡು ಬಡತನದಿಂದ ಶೈಕ್ಷಣಿಕ ಶುಲ್ಕ ಪಾವತಿಸದೆ ಶಿಕ್ಷಣದಿಂದ ವಂಚಿತರಾಗುವ ಪರಿಸ್ಥಿತಿಗಿದ್ದ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ದಾಖಲಾತಿ ಸಮಯದಲ್ಲಿ ಶುಲ್ಕ ಪಾವತಿಸಬೇಕೆಂಬ ಉದ್ದೇಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ವರ್ಷದಿಂದಲೇ ಈ ಯೋಜನೆ ಪ್ರಾರಂಭಿಸಿ ಈ ಸಾಲಿನಲ್ಲಿ 2020-2026 5 ವಿದ್ಯಾರ್ಥಿಗಳ ಶೈಕ್ಷಣಿಕ ಶುಲ್ಕ ಪಾವತಿಸಿದ್ದಾರೆ. ಇವರೆಲ್ಲರಿಗೂ ಪೂರ್ವ ವಿದ್ಯಾರ್ಥಿ ಸಂಘದ ಪರವಾಗಿ ಮನದಾದ ಅಭಿನಂದನೆ ಸಲ್ಲಿಸುತ್ತೇವೆ. ನಮ್ಮ ಶಾಲೆಯ ಪೂರ್ವ ವಿದ್ಯಾರ್ಥಿಗಳಾದ ಶ್ರೀ ಅನಂತನಾಗರವರಿಗೆ ರಾಷ್ಟ್ರದ ಅತ್ಯುನ್ನತ ಗೌರವವಾದ ಪದ್ಮಭೂಷಣ ಪ್ರಶಸ್ತಿ ಲಭಿಸಿರುವುದು ನಮ್ಮ ಶಾಲೆ ಜಗತ್ತಿನಾದ್ಯಂತ ಹೆಸರುವಾಸಿಯಾಗಿದೆ. ಇದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ. ಶ್ರೀ ಅನಂತನಾಗರವರಿಗೆ ಪೂರ್ವ ವಿದ್ಯಾರ್ಥಿ ಶಾಲಾ ಆಡಳಿತ ಮಂಡಳಿ ಶಿಕ್ಷಕೇತರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇವೆ. ಶ್ರೀಯುತರಿಗೆ ನಮ್ಮ ಶಾಲೆಗೆ ಆಹ್ವಾನಿಸಿ ಶಾಲೆಯ ವತಿಯಿಂದ ಅಭಿನಂದನಾ ಕಾರ್ಯಕ್ರಮ ಮಾಡುವ ಬಗ್ಗೆ ವಿನಂತಿಸಲಾಗಿದ್ದು ಅವರ ಒಪ್ಪಿಗೆ ಪಡೆಯಲು ಪ್ರಯತ್ನಿಸಲಾಗುತ್ತಿದೆ. ಹೀಗೆ ಪೂರ್ವ ವಿದ್ಯಾರ್ಥಿಗಳು ನಿರಂತರ ಶಾಲೆಗೆ ವಿವಿಧ ಬಗೆಯ ದೇಣಿಗೆ ನೀಡುತ್ತಿರುವುದು ಆಶಾದಾಯಕವಾದ ಸಂಗತಿಯಾಗಿದೆ. ಈಗಾಗಲೇ 7 ಬ್ಯಾಚಿನ ಪುನರ್ಮಿಲನ ಕಾರ್ಯಕ್ರಮ ಜರುಗಿರುತ್ತದೆ. ಶಾಲೆಗೆ ಮತ್ತು ಪೂರ್ವ ವಿದ್ಯಾರ್ಥಿ ಸಂಘಕ್ಕೆ ಅಮೂಲ್ಯ ಸಹಕಾರವನ್ನು ನೀಡಿದ ದಿವಂಗತ ಶ್ರೀ P.P. ಶಾನ್ಭಾಗ್ ರೆಸಿಡೆನ್ಸಿ ಕಾಸರಗೋಡು ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತೇವೆ. ಸಂಘದ ಹಣಕಾಸಿನ ವ್ಯವಹಾರಗಳನ್ನು ಲೆಕ್ಕಪತ್ರವನ್ನು ಅಚ್ಚುಕಟ್ಟಾಗಿ ನಿರ್ಮಿಸುವ ಮೂಲಕ ವ್ಯವಸ್ಥಿತವಾಗಿ ಮತ್ತು ಪಾರದರ್ಶಕತೆ ಕಾಯ್ದುಕೊಳ್ಳಲಾಗಿದೆ. 2024-25ನೇ ಸಾಲಿನಲ್ಲಿ ಪೂರ್ವ ವಿದ್ಯಾರ್ಥಿ ಬ್ಯಾಂಕ್ ಖಾತೆಯಲ್ಲಿ ರೂಪಾಯಿ 34,979 ರೂಪಾಯಿ 30 ಪೈಸೆ ಜಮಾ ಇರುತ್ತದೆ. ಸ್ಥಿರ ನಿಧಿ ರೂಪದಲ್ಲಿ ರೂಪಾಯಿ 2,59,433 ರೂಪಾಯಿ ಮೊತ್ತದ ಮುದ್ರಿತ ಠೇವಣಿ ಇರುತ್ತದೆ. ಈ ಸಾಲಿನಲ್ಲಿ ಮೆಂಬರ್ಶಿಪ್ ಮೂಲಕ ರೂಪಾಯಿ 11,600 ಸಂಗ್ರಹವಾಗಿರುತ್ತದೆ. 2024-25ನೇ ಸಾಲಿನಲ್ಲಿ 3 ಕಾರ್ಯಕಾರಿ ಮಂಡಳಿ ಸಭೆ ಮತ್ತು 1 ಸರ್ವಸಾಧಾರಣ ಸಭೆ ನಡೆದಿರುತ್ತದೆ. ಈ ತನಕ ಸಂಘದಲ್ಲಿ ಒಟ್ಟು 64 ಪೂರ್ವ ವಿದ್ಯಾರ್ಥಿಗಳು ಸದಸ್ಯತ್ವ ಪಡೆದಿರುತ್ತಾರೆ. ಶಾಲಾ ವಿದ್ಯಾರ್ಥಿಗಳ ಸಂಖ್ಯೆಗೆ ಹೋಲಿಸಿದರೆ ಇದು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿದ್ದು ಸದಸ್ಯತ್ವವನ್ನು ಹೆಚ್ಚಿಸುವ ಬಗ್ಗೆ ಆಡಳಿತ ಮಂಡಳಿಯವರ ಪ್ರಯತ್ನ ಜಾರಿಯಲ್ಲಿದೆ. ಪುನರ್ಮಿಲನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸದಸ್ಯತ್ವದ ನೋಂದಣಿಯನ್ನು ಮಾಡುವ ಪ್ರಯತ್ನ ಮಾಡುತ್ತೇವೆ. ಈ ವರ್ಷದ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಶಾಲಾ ಆಡಳಿತ ಮಂಡಳಿಯವರು ಸಂಪೂರ್ಣ ಸಹಕಾರ ನೀಡಿದ ಬಗ್ಗೆ ಸಂಘದ ಪರವಾಗಿ ಅವರಿಗೆ ಅತ್ಯಂತ ಆಭಾರಿಯಾಗಿದ್ದೇವೆ. ಅದೇ ರೀತಿ ಸಂಸ್ಥೆಯ 3 ವಿಭಾಗದ ಮುಖ್ಯಾಧ್ಯಾಪಕರಿಗೆ, ಶಾಲಾ ಶಿಕ್ಷಕ ವೃಂದದವರಿಗೆ, ಶಿಕ್ಷಕೇತರ ಸಿಬ್ಬಂದಿಯವರಿಗೆ ಸಂಘದ ಪರವಾಗಿ ಅವರ ಸಹಕಾರ ಸ್ಮರಿಸುತ್ತಾ ಅಭಿನಂದನೆ ಸಲ್ಲಿಸುತ್ತೇವೆ. ಮಾನ್ಯರೇ, ಸಂಘದವರು ಶಾಲಾ ಅಭಿವೃದ್ಧಿಗೆ ಮತ್ತಷ್ಟು ಯೋಜನೆಗಳನ್ನು ರೂಪಿಸುವ ಬಗ್ಗೆ ನಿಶ್ಚಯಿಸಲಾಗಿದೆ. ಅವೆಲ್ಲವೂ ಸಾಕಾರ ಆಗಬೇಕಾದಲ್ಲಿ ಪೂರ್ವ ವಿದ್ಯಾರ್ಥಿಗಳ ಬೆಂಬಲ ಸಹಕಾರ ಅತಿ ಮುಖ್ಯ. ಶಾಲೆ 86 ವಸಂತವನ್ನು ಪೂರೈಸಿ ಶತಮಾನೋತ್ಸವದತ್ತ ಸಾಗುತ್ತಿದೆ. ಪೂರ್ವ ವಿದ್ಯಾರ್ಥಿಗಳಾದ ನಾವು ಈಗಿನಿಂದಲೇ ಕಾರ್ಯತತ್ಪರರಾಗಿ ಶತಮಾನೋತ್ಸವವನ್ನು ಅವಸ್ಮರಣೀಯ ರೂಪದಲ್ಲಿ ಗೊಳಿಸುವಲ್ಲಿ ಶಾಲಾ ಆಡಳಿತ ಮಂಡಳಿಯ ಬೆನ್ನೆಲುಬಾಗಿ ನಿಲ್ಲಬೇಕಾಗಿದೆ. ಎಲ್ಲರೂ ಸೇರಿ ಈ ಎಲ್ಲ ಯೋಜನೆಗಳನ್ನು ಜಾರಿಗೆ ತರುವಲ್ಲಿ ಪ್ರಯತ್ನಿಸೋಣವೆಂದು ತಮ್ಮಲ್ಲಿ ವಿನಂತಿಸಿ ವಾರ್ಷಿಕ ವರದಿಗೆ ಶುಭ ವಿರಾಮ ನೀಡುತ್ತೇವೆ. ನಮಸ್ಕಾರ. ಈಗ ಈ ಸನ್ಮಾನಿತರ ಪರವಾಗಿ ನಮ್ಮ ಶಾಲೆಯ ಪೂರ್ವ ವಿದ್ಯಾರ್ಥಿನಿ ಕುಮಾರಿ ಅಶ್ವಿನಿ ಗೌಡ ಸನ್ಮಾನ ಪತ್ರವನ್ನ ವಾಚಿಸಲಿಕ್ಕಿದ್ದಾರೆ. ಪೂರ್ವ ವಿದ್ಯಾರ್ಥಿಗಳ ಸಂಘ ನ್ಯೂ ಇಂಗ್ಲಿಷ್ ಸ್ಕೂಲ್ ಹೊನ್ನಾವರ
ಗೌರವಾನ್ವಿತ ಶ್ರೀ ಅನಂತ ರಾಮಚಂದ್ರ ಹೆಗಡೆ ಅವರಿಗೆ ಪೂರ್ವ ವಿದ್ಯಾರ್ಥಿ ಸಂಘದ ವಾರ್ಷಿಕ ಸಹಮಿಲನದ ಕಾರ್ಯಕ್ರಮದಲ್ಲಿ ಅರ್ಪಿಸಿದ ಸನ್ಮಾನ ಪತ್ರ. ಪ್ರಿಯರೇ, ಆದರ್ಶಗಳು ಪ್ರತಿದಿನ ಪಠಣ ಮಾಡಿಕೊಳ್ಳುವ ಒಟ್ಟು ಮಂತ್ರಗಳಲ್ಲ, ಅವು ನಮ್ಮ ಜೀವನದ ಉಸಿರು ಎಂಬ ಕುವೆಂಪು ಅವರ ವಾಣಿಯಂತೆ ತಮ್ಮ ಜೀವನದಲ್ಲಿ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಎಲ್ಲರಲ್ಲೂ ಸದಾ ಮುಗುಳು ನಗೆ ಬೀರುತ್ತಾ ಬೆರೆಯುವ ತಮ್ಮ ವ್ಯಕ್ತಿತ್ವ ಅಭಿನಂದನೀಯ. ಹೊನ್ನಾವರದ ಪ್ರತಿಷ್ಠಿತ ಹೆಗಡೆ ಮನೆತನದ ಶ್ರೀ ರಾಮಚಂದ್ರ ಹೆಗಡೆ ಮತ್ತು ಶ್ರೀಮತಿ ಸೀತಾ ಹೆಗಡೆ ಇವರ ಮಗನಾಗಿ ಶ್ರೀಮತಿ ಸೀತಾರವರನ್ನ ಧರ್ಮ ಪತ್ನಿಯಾಗಿ ಸ್ವೀಕರಿಸಿ ಮಗ ರವಿ ಹೆಗಡೆ ಮತ್ತು ಮಗಳು ಲತಾ ಹೆಗಡೆ ಪಡೆದ ನೀವು ಸದ್ಗೃಹಸ್ಥರು. ಪ್ರಾಥಮಿಕ ಶಿಕ್ಷಣ ಹೈಯರ್ ಎಲಿಮೆಂಟರಿ ಸ್ಕೂಲ್ ಹೊನ್ನಾವರ, ಪ್ರೌಢ ಶಿಕ್ಷಣ ನ್ಯೂ ಇಂಗ್ಲಿಷ್ ಸ್ಕೂಲ್ ಹೊನ್ನಾವರ, ಇಂಟರ್ ಸೈನ್ಸ್ ಕೆನರಾ ಕಾಲೇಜು ಕುಮಟ. ನಂತರ ತಮ್ಮ ವಿದ್ಯಾಭ್ಯಾಸದಿಂದ ಕುಟುಂಬದವರಿಗೆ ಹೊರೆಯಾಗಬಾರದು ಎಂಬ ಉದಾತ್ತ ಭಾವನೆಯಿಂದ 1956ರಲ್ಲಿ ಮುಂಬೈ ಶಹರ ಸೇರಿಕೊಂಡು ತಮ್ಮ ಚಿಕ್ಕಪ್ಪನವರ ಅಮೂಲ್ಯ ಸಹಕಾರದಿಂದ ಟಾಟಾ ಕಂಪನಿಯಲ್ಲಿ ವೃತ್ತಿ ಜೀವನ ಪ್ರಾರಂಭಿಸಿದ ನೀವು 40 ವರ್ಷಗಳ ಕಾಲ ಸುದೀರ್ಘವಾಗಿ ಸೇವೆ ಸಲ್ಲಿಸಿ 2014ರಲ್ಲಿ ನಿಮ್ಮ ಜನ್ಮಭೂಮಿ ಪುತ್ತೂರು ಆದ ಹೊನ್ನಾವರಕ್ಕೆ ಹಿಂತಿರುಗಿರುತ್ತೀರಿ. ತಮ್ಮ ನಿವೃತ್ತ ವೃತ್ತಿ ಜೀವನದಲ್ಲೂ ಕೂಡ ಸದಾ ಕಾರ್ಯಶೀಲರಾಗಿ ತಾವು ಶ್ರೀರಾಮ ಮಂದಿರ, ಶ್ರೀ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನದ ಲೆಕ್ಕಪತ್ರ ನಿರ್ವಹಣೆಯಲ್ಲಿ ತೊಡಗಿಕೊಂಡು ಸೈ ಎನಿಸಿಕೊಂಡಿದ್ದೀರಿ. ಶ್ರೀರಾಮ ಮಂದಿರದ ಆಡಳಿತ ಮಂಡಳಿಯಲ್ಲಿ ಕೋಶಾಧ್ಯಕ್ಷರಾಗಿ ಗೌರವ ಹುದ್ದೆಯನ್ನು ಸಮರ್ಥವಾಗಿ, ಅಚ್ಚುಕಟ್ಟಾಗಿ, ಪಾರದರ್ಶಕವಾಗಿ ನಿಭಾಯಿಸಿದ ಕೀರ್ತಿ ನಿಮ್ಮದಾಗಿದೆ. ಇಳಿ ವಯಸ್ಸಿನಲ್ಲಿಯೂ ನೀವು ಕಲಿತ ಶಾಲೆಯ ಬಗ್ಗೆ, ನಿಮ್ಮ ಶಾಲಾ ದಿನಗಳಲ್ಲಿ ಸವಿ ನೆನಪುಗಳ ಬಗ್ಗೆ ಸ್ಮರಣೆ ಮಾಡುತ್ತಾ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಸಹಕರಿಸುತ್ತಾ ಇರುವುದು ಕಲಿತ ಶಾಲೆಯ ಬಗ್ಗೆ ನಿಮಗಿರುವ ಪ್ರೀತಿ, ಕಳಕಳಿಯ ದ್ಯೋತಕವೆಂದೇ ಭಾವಿಸುತ್ತೇವೆ. ಈ ಎಲ್ಲ ಅನುಸರಣೀಯ ಆದರ್ಶಗಳು, ಸಮಾಜಮುಖಿ ಕಾರ್ಯಗಳು ಗುರುತಿಸಿ ನಿಮ್ಮನ್ನ ಗೌರವಿಸಿರುವುದು ನಮಗೆಲ್ಲ ಅತೀವ ಸಂತಸವಾಗಿದೆ. ಇನ್ನು ಮುಂದೆಯೂ ನಿಮ್ಮ ಮಾರ್ಗದರ್ಶನ, ಸಹಕಾರ ಸಮಾಜಕ್ಕೆ ಮತ್ತು ಕಲಿತ ಶಾಲೆಗೆ ದೊರಕಲಿ. ನಿಮಗೂ ನಿಮ್ಮ ಕುಟುಂಬಕ್ಕೂ ಭಗವಂತ ಆರೋಗ್ಯ, ಭಾಗ್ಯ ಮತ್ತು ತಮ್ಮೆಲ್ಲ ಕನಸುಗಳನ್ನು ನನಸು ಮಾಡಲೆಂದು ಪ್ರಾರ್ಥಿಸುತ್ತಾ ಈ ಸನ್ಮಾನ ಪತ್ರವನ್ನು ಅರ್ಪಿಸುತ್ತೇವೆ. ದಿನಾಂಕ 16/8/2025, ಸ್ಥಳ ಹೊನ್ನಾವರ. ಅಧ್ಯಕ್ಷರು, ಸದಸ್ಯರು, ಪೂರ್ವ ವಿದ್ಯಾರ್ಥಿಗಳ ಸಂಘ, ನ್ಯೂ ಇಂಗ್ಲಿಷ್ ಸ್ಕೂಲ್ ಹೊನ್ನಾವರ. ವೇದಿಕೆಯ ಗಣ್ಯರು ಶ್ರೀ ಅನಂತ ರಾಮಚಂದ್ರ ಹೆಗಡೆ ಇವರನ್ನ ಸನ್ಮಾನಿಸ್ತಾ ಇದ್ದಾರೆ. 1953ನೇ ಸಾಲಿನ SSLCಯ ಪೂರ್ವ ವಿದ್ಯಾರ್ಥಿಗಳು, ಹಿರಿಯರಾದಂಥ ಶ್ರೀ AR ಹೆಗಡೆ ಅವರಿಗೆ ಫಲ ತಾಂಬೂಲವನ್ನ ನೀಡಿ, ಸ್ಮರಣಿಕೆಯನ್ನ ಹಾಗೂ ಪುಷ್ಪಗುಚ್ಛವನ್ನ ನೀಡಿ ಅತ್ಯಂತ ಪ್ರೀತಿಯಿಂದ ಅಭಿಮಾನದಿಂದ ಸಂಸ್ಥೆಯ ಅಧ್ಯಕ್ಷರು, ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು, ಸಂಘದ ಗೌರವ ಕಾರ್ಯದರ್ಶಿ ಮಾನ್ಯ ಅಧ್ಯಕ್ಷರು, ಸದಸ್ಯರು, ನಮ್ಮ ಶಾಲೆಯ ಶಿಕ್ಷಕ ವೃಂದ ಮತ್ತು ಉಪಸ್ಥಿತ ಬಂಧು ಭಗಿನಿಯರೇ, ಈ ದಿನ ಮಾನ್ಯ ಶ್ರೀ ನಾಗರಾಜ್ ಕಾಮತ್ ಮತ್ತು ಶ್ರೀ ರಘುನಾಥ್ ಪೈ ಇವರ ಆಗ್ರಹದ ಮೇಲೆ ವೇದಿಕೆಯಲ್ಲಿ ನಾನು ಉಪಸ್ಥಿತರಿದ್ದೇನೆ. ತಾವು ಮಾಡಿದ ಸತ್ಕಾರಕ್ಕೆ ನಾನು ಯೋಗ್ಯನೋ ಅಥವಾ ಅಯೋಗ್ಯನೋ ನನಗೆ ಗೊತ್ತಿಲ್ಲ. ಕಾರಣ ಜನರಿಂದ ಪ್ರತಿಭಾವಂತ ಪೂರ್ವ ವಿದ್ಯಾರ್ಥಿಗಳಿದ್ದಾರೆ. ನಮ್ಮ ಶಾಲೆಗೆ ಅವರು ಮಾಡಿದ ತನುಮನ ಧನ ಸೇವೆ ಅಪಾರ, ಪ್ರಶಂಸನೀಯ. ಅದರಂತೆ ಈಗಿನ ಶಿಕ್ಷಕ ವೃಂದದ ಮಾರ್ಗದರ್ಶನದಿಂದ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪ್ರಗತಿ ಪದ ಮಾಡುತ್ತಾ ಇದೆ. ಇದು ನನ್ನ ಅನಿಸಿಕೆ. ಇನ್ನು ನನಗೆ ತೋರಿದ 2 ಮಾತುಗಳನ್ನು ಆಡುತ್ತೇನೆ. ಆಗಿನ ಪ್ರೌಢಶಾಲೆಯಲ್ಲಿ 4 ವರ್ಷ ವಿದ್ಯಾಭ್ಯಾಸ ಆದ ನಂತರ 1946ರಿಂದ 1953ರವರೆಗೆ 7 ವರ್ಷ ನಮ್ಮ ಶಾಲೆ ನ್ಯೂ ಇಂಗ್ಲಿಷ್ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿದನು. ಶಾಲೆಯಲ್ಲಿ
ಕಳೆದ ಮರೆಯಲಾರದ ಕ್ಷಣಗಳು. ಶಿಕ್ಷಕರೊಂದಿಗೆ ಕಲಿಸುವಿಕೆ ರೀತಿ, ಮಾರ್ಗದರ್ಶನ ರೀತಿ ತುಂಬ ಸಂತಸವಾಗುತ್ತಿತ್ತು. ಆಟಗಳಲ್ಲಿ ಶಿಕ್ಷಕರು ನಮ್ಮೊಂದಿಗೆ ಭಾಗವಹಿಸುತ್ತಿದ್ದರು. 1953ರಿಂದ 3 ವರ್ಷ ಕೆನರಾ ಕಾಲೇಜಿನಲ್ಲಿ ವ್ಯಾಸ ಮುಂದುವರಿಸಿದರು. 1956ರಲ್ಲಿ ನನ್ನ ಚಿಕ್ಕಪ್ಪನವರ ಅಮೂಲ್ಯ ಸಹಾಯದಿಂದ ಟಾಟಾ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿ 40 ವರ್ಷ ಸೇವೆಗೈದು ಪುನಃ ನನ್ನ ಮರೆಯಲಾಗದ ಊರಿಗೆ ಜನ್ಮಭೂಮಿಗೆ ಮರಳಿದೆನು. ನಾನು 58 ವರ್ಷ ಮುಂಬೈ ಶಾಲೆಯಲ್ಲಿ ಕಳೆದರೂ ನಮ್ಮ ಊರಿನ ಬಗ್ಗೆ ಯಾವಾಗಲೂ ನೆನಪು ಬರುತ್ತಿತ್ತು. ನಮ್ಮ ಊರು, ನಮ್ಮ ಶಾಲೆಯ ಬಗ್ಗೆ ತುಂಬ ಅಭಿಮಾನ, ಪ್ರೀತಿ ಮರೆಯಲಾಗಲು. ದೇವರ ಅನುಗ್ರಹದಿಂದ, ಮನೆಯ ಹಿರಿಯರ ಸಂಸ್ಕಾರದಿಂದ ಮತ್ತು ಆಗಿನ ಶಿಕ್ಷಕರ ಮಾರ್ಗದರ್ಶನ ನೆನಪು ಮಾಡುತ್ತಾ ನೆಮ್ಮದಿಯಿಂದ ಜೀವನ ಸಾಗಿಸುತ್ತಾ ಇದ್ದೇನೆ. ನೀವೆಲ್ಲರೂ ಮಾಡಿದ ಸತ್ಕಾರಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ನ್ಯೂ ಇಂಗ್ಲಿಷ್ ಸ್ಕೂಲ್ ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂಥ ನಾಗರಾಜ್ ಕಾಮತ್ರವರೇ, ನ್ಯೂ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರಾಗಿರುವಂಥ ಪದ್ಮಾವರೇ, ಹಾಗೂ ಕಾರ್ಯದರ್ಶಿಯಾಗಿರುವಂಥ ರಾಮಕೃಷ್ಣ ಶಂಭರವರೇ, ಹಾಗೂ ಹಿರಿಯ ವಿದ್ಯಾರ್ಥಿಯಾಗಿರುವಂಥ ಅನಂತ್ ಹೆಗಡೆಯವರೇ, ಹಾಗೂ ಎಲ್ಲ ಹಿರಿಯ ಪೂರ್ವ ವಿದ್ಯಾರ್ಥಿಯರೇ, ಸ್ನೇಹಿತರೇ, ಹಾಗೂ ಶಾಲಾ ಶಿಕ್ಷಕಿಯರೇ, ಎಲ್ಲರಿಗೂ ವಂದನೆಗಳು. ನಾನು ಈ ಶಾಲೆಯ ಪೂರ್ವ ವಿದ್ಯಾರ್ಥಿಯಾಗಿದ್ದು ನನಗೆ ಈ ಸಂದರ್ಭದಲ್ಲಿ ಇಲ್ಲಿ ಮಾತನಾಡಲು ತುಂಬ ಸಂತೋಷವಾಗುತ್ತಿದೆ. ಈ ಶಾಲೆಯು ನಮಗೆ ಪಾಠ ಮಾತ್ರ ಕಲಿಸಲಿಲ್ಲ, ಬದುಕಿನ ಮೌಲ್ಯ, ಸ್ನೇಹದ ಮಹತ್ವ ಮತ್ತು ಶಿಸ್ತಿನ ಬೋಧನೆಯನ್ನು ಕೂಡ ಕಲ್ಪಿಸಿದೆ. ಈ ಶಾಲೆಯಲ್ಲಿ ಕಲಿತ ನನಗೆ ತುಂಬ ಹೆಮ್ಮೆಯಾಗಿದೆ. ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿ ಹಾಗೂ ಪೂರ್ವ ವಿದ್ಯಾರ್ಥಿಗಳ ಸಂಬಂಧ ಗಟ್ಟಿಯಾಗಲಿ ಅಂತ ಹೇಳುತ್ತಾ, ಹಾಗೂ ಪೂರ್ವ ವಿದ್ಯಾರ್ಥಿಗಳು ಆಡಳಿತ ಮಂಡಳಿಯ ಒಟ್ಟಿಗೆ ಶಾಲಾ ಅಭಿವೃದ್ಧಿಯಲ್ಲಿ ಕೈ ಜೋಡಿಸಲಿ ಅಂತ ಹೇಳುತ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತೇನೆ. ಪೂರ್ವ ವಿದ್ಯಾರ್ಥಿ ಸಂಘದ 2024-25ನೇ ಸಾಲಿನ ಪುನರ್ಮಿಲನ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತ ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ನ್ಯೂ ಎಜುಕೇಷನ್ ಸೊಸೈಟಿಯ ಉಪಾಧ್ಯಕ್ಷರು ಆದ ನನ್ನ ಸ್ನೇಹಿತರಾದ ಶ್ರೀ ನಾಗರಾಜ್ ಕಾಮತ್ ಅವರೇ, ನಮ್ಮ ಶಾಲೆಯ ಪೂರ್ವ ವಿದ್ಯಾರ್ಥಿಗಳು, ನನ್ನ ಆತ್ಮೀಯರು ಆದ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಮತ್ತು ಕ್ರಿಯಾಶೀಲ ಸಮಾಜ ಸೇವಾ ಕಾರ್ಯಕರ್ತರು ಆದ ಶ್ರೀ ವಿಜಯ್ ಕಾಮತ್ ಅವರೇ, ಶಾಲೆಯ ಸಂಸ್ಥಾಪಕ ಕುಟುಂಬದಿಂದ ಬಂದಿರತಕ್ಕಂಥ ನ್ಯೂ ಎಜುಕೇಷನ್ ಸೊಸೈಟಿಯ ನಿರ್ದೇಶಕರು, ಪೂರ್ವ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಗಳು ಮತ್ತು ನನ್ನ ಮಾರ್ಗದರ್ಶಕರು ಆದ ಶ್ರೀ ರಾಮಕೃಷ್ಣ ಶಾನ್ಭಾಗ್ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತ ಸನ್ಮಾನಿತರು, ಹೆಬ್ಬಾರ್ ಮಾಸ್ಟರ್ ಹೇಳಿದಂಗೆ ಓಲ್ಡ್ ಈಸ್ ಗೋಲ್ಡ್, ಅತ್ಯಂತ ಹಿರಿಯ ನಮ್ಮ ಪೂರ್ವ ವಿದ್ಯಾರ್ಥಿಗಳು ಆದ ಶ್ರೀ ಅನಂತ್ ರಾಮಚಂದ್ರ ಹೆಗಡೆಯವರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಸಂಸ್ಥೆಯ ಎಲ್ಲ ನಿರ್ದೇಶಕ ಬಂಧುಗಳೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ನನಗೆ ಕಲಿಸಿದ ಗುರುಗಳು ಶ್ರೀ ವಿಜಿನಾಯಕ್ ಸರ್ ಅವರೇ, ಶ್ರೀ GP ಹೆಬ್ಬಾರ್ ಸರ್ ಅವರೇ, ಮತ್ತೊಬ್ಬ ಹಿರಿಯ ಪೂರ್ವ ವಿದ್ಯಾರ್ಥಿಗಳಾದ ಶ್ರೀ ಜಗದೀಪ್ ತಂಗೇರಿ ಅವರೇ, ಶಾಲೆಯ 3 ವಿಭಾಗದ ಗೌರವಾನ್ವಿತ ಎಲ್ಲ ಶಿಕ್ಷಕೇತರ ಸಿಬ್ಬಂದಿಗಳೇ, ಪೂರ್ವ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿಗಳ ಪಾಲಕರೇ ಮತ್ತು ನನ್ನ ನೆಚ್ಚಿನ ಎಲ್ಲ ವಿದ್ಯಾರ್ಥಿಗಳು, ನಾನು ಪ್ರತಿ ಸಲ ಈ ವೇದಿಕೆಯ ಮೇಲೆ ನನಗೆ ಗೌರವ ಉಪಸ್ಥಿತಿಯನ್ನು ನನಗೆ
ಕೊಡ್ತಾ ಇದ್ದಾರೆ. ಆ ವೇದಿಕೆಯಲ್ಲಿ ನಾನು ಯಾವಾಗಲೂ ಹೇಳ್ತೇನೆ, ಈ ಪುನರ್ಮಿಲನ ಕಾರ್ಯಕ್ರಮ ಇದಕ್ಕೊಂದು ವಿಶೇಷವಾದ ಅರ್ಥ ಇದೆ. ಇದೊಂದು ಭಾವನಾತ್ಮಕವಾದ ಇದು ಕಾರ್ಯಕ್ರಮ ಅಂತೇಳಿ ನನ್ನ ವೈಯಕ್ತಿಕ ಭಾವನೆ. ಬಹಳ ವರ್ಷಗಳ ಹಿಂದೆ ನನಗೆ ಹಿರಿಯರು ಹೇಳ್ತಿದ್ರು, ಶಾಲೆಯ ಅಭಿವೃದ್ಧಿ ಬಗ್ಗೆ, ಶಾಲೆಗೆ ಇಕಾನಮಿಕಲಿ ಶಾಲೆ ಆರ್ಥಿಕವಾಗಿ ಗಟ್ಟಿ ಮಾಡಬೇಕು ಅಂತ ನಮ್ಮ ಹಿರಿಯ ಪೂರ್ವ ವಿದ್ಯಾರ್ಥಿಗಳು ಒಂದು ಮನಗೊಂಡು ಅದಕ್ಕೆ ಯಾವ ರೀತಿಯಿಂದ ಫಂಡ್ಸ್ ಕಲೆಕ್ಷನ್ ಮಾಡಬೇಕು, ಯಾವ ರೀತಿಯಿಂದ ಆರ್ಥಿಕವಾಗಿ ಶಾಲೆಗೆ ಬಲ ತುಂಬಬೇಕು ಅನ್ನೋಂಥ ಆಲೋಚನೆ ಮಾಡಿ ಪ್ರಪ್ರಥಮವಾಗಿ ನನಗೆ ಹಿರಿಯ 85 ವರ್ಷದ ಹಿರಿಯರು ಯಾವಾಗಲೂ ನಾನು ಮಾತಾಡಿದಾಗ, ಶಾಲೆ ಬಗ್ಗೆ ಮಾತಾಡಿದಾಗ ಹೇಳ್ತಿದ್ರು, ನಾವು ಪ್ರಪ್ರಥಮವಾಗಿ ಇಲ್ಲಿ ಊಟ ಚಾಲು ಮಾಡಿದ್ದು ನಾವು ಅಂತೇಳಿ 10 ರೂಪಾಯಿನೂ ಇಟ್ಟು ಊಟ ಚಾಲು ಮಾಡಿದ. ಅವಾಗ ಹೊನ್ನಾವರದಲ್ಲಿ ಫಸ್ಟ್ ಟೈಮ್ ಅಂತೆ ತಾಟ್ ಮೇಲೆ ಊಟ ಕೊಡೋದು. ಅವಾಗ ತಾಟ್ ಇಂಟ್ರೊಡ್ಯೂಸ್ ಮಾಡಿದ್ದು ಹೊನ್ನಾವರ ನಮ್ಮ ಇಂಗ್ಲೀಷ್ ಸ್ಕೂಲಲ್ಲಿ ಅಂತ ಹೇಳ್ತಿದ್ರು. ಅದರಿಂದ ಬರುವ ಆರ್ಥಿಕ ಲಾಭವನ್ನು ಶಾಲೆಯ ಅಭಿವೃದ್ಧಿ ಬಗ್ಗೆ ನಾವು ಕೊಡಬೇಕು ಅನ್ನೋದು ಮಹತ್ಕಾಂಕ್ಷೆಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಂತ ಅವರು ಯಾವಾಗಲೂ ನಮಗೆ ಹೇಳ್ತಾರೆ. ಭಾಳಷ್ಟು ಹಿರಿಯರಿದ್ದಾರೆ, ಅವರಿಗೂ ಇದರದ್ದು ನೆನಪು ಆಗ್ಬೋದು. ಈಗ ನಾನು ಹೇಳಿದರೆ ಆವಾಗ ಶಾಲೆ ನಡೆಸೋದು ಭಾಳ ಕಷ್ಟ ಆಗಿತ್ತು. ಈಗಲೂ ನಾನು ನೆನೆಸ್ತೇನೆ, ಒಂದು ಶಾಲೆಯ ಆಡಳಿತ ಮಂಡಳಿಯ ಸದಸ್ಯನಾಗಿ ಶಾಲೆಯ ಶಿಕ್ಷಕರು ತಮ್ಮ ವೇತನವನ್ನು ಸಹ ಶಾಲೆಯ ಅಭಿವೃದ್ಧಿಗೆ ಕೊಡ್ತಾ ಇದ್ದರು. ನಮಗೆ ಬೇಡ ಶಾಲೆ ಅಭಿವೃದ್ಧಿ ಆಗಲಿ ಅಂತೇಳಿ ಆ ಥರ ಡೆಡಿಕೇಟೆಡ್ ಟೀಚರ್ಸ್ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂಥೇಳಿ ಆ ಹೊತ್ತಿನಲ್ಲಿ ಇದನ್ನು ಈ ಕಾರ್ಯಕ್ರಮವನ್ನು ಇಂಟ್ರೊಡ್ಯೂಸ್ ಮಾಡಿ ಅದನ್ನು ಈಗಿನ ಹೊಸ ನಮ್ಮ ಆಡಳಿತ ಮಂಡಳಿಯು 4-5 ವರ್ಷದಿಂದ ಇದಕ್ಕೊಂದು ಒಳ್ಳೆಯ ರೂಪ ಕೊಟ್ಟು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂಥ ಭಾವನೆಯಿಂದ ಮಾಡ್ತಾ ಇದ್ದಾರೆ. ಈ ಬಗ್ಗೆ ನಮಗೂ ಒಂದು ಸ್ವಾರ್ಥ ಇದೆ, ಶಾಲೆ ಆಡಳಿತ ಮಂಡಳಿಗೆ ಒಂದು ಸ್ವಾರ್ಥ ಇದೆ, ಶಿಕ್ಷಕರಿಗೆ ಒಂದು ಸ್ವಾರ್ಥ ಇದೆ. ಇದರಿಂದ ನಮ್ಮ ಪೂರ್ವ ವಿದ್ಯಾರ್ಥಿಗಳು ಒಟ್ಟಿಗೆ ಸೇರ್ತಾರೆ. ಇದರಿಂದ ಶಾಲೆಗೆ ಅದರಿಂದ ಯಾವುದೇ ರೀತಿಯಿಂದ ಆಗಲಿ ಒಂದು ಲಾಭ ಆಗ್ತದೆ ಎನ್ನುವಂಥ ನಮ್ಮ ಆಶಯ ನಮಗೂ ಇದೆ, ನಮ್ಮದು ಸ್ವಾರ್ಥ ಇದೆ. ಅದಕ್ಕಾಗಿ ನಾನು ಸಹ ಅವರಿಗೆ ಬೆಂಬಲ ಕೊಡ್ತಾ ಇದ್ದೇವೆ ನಮ್ಮ ಆಡಳಿತ ಮಂಡಳಿಯಿಂದ. ಈ ಬಗ್ಗೆ ನಾನು ಪೂರ್ವ ವಿದ್ಯಾರ್ಥಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಸದಸ್ಯರಿಗೆ ನಮ್ಮ ಎಲ್ಲರ ಪರವಾಗಿ ಮತ್ತು ಶಾಲೆಯ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಪ್ರಪ್ರಥಮವಾಗಿ. ಎರಡನೇದಾಗಿ, ಪೂರ್ವ ವಿದ್ಯಾರ್ಥಿಗಳು ಯಾವ ರೀತಿಯಿಂದ ಶಾಲೆಗೆ ಬೆನ್ನೆಲುಬಾಗಿ ಪ್ರತಿಯೊಂದು ವಿಷಯದಲ್ಲಿ ನಾನು ಪೂರ್ವ ವಿದ್ಯಾರ್ಥಿಗಳ ಸಂಘಟನೆಯನ್ನೇ ನಾನು ಪ್ರಸ್ತಾಪ ಮಾಡ್ತೇನೆ. ಪ್ರತಿಯೊಂದು ನಾನು ನನ್ನ ಮಾತುಗಳಲ್ಲಿ, ಯಾವುದೇ ಒಂದು ಸಭೆಗಳಲ್ಲಿ ಪೂರ್ವ ವಿದ್ಯಾರ್ಥಿಗಳು ಶಾಲೆಗೆ ಯಾವ ರೀತಿಯಿಂದ ಉಪಕಾರ ಮಾಡ್ತಾ ಇದ್ದಾರೆ, ಸಹಕಾರ ಮಾಡಿದ್ದಾರೆ ಅಂತೇಳಿ 1969-75 ಮಧ್ಯದಿಂದ ಈ ಪ್ರಪ್ರಥಮವಾಗಿ ಅವರ ಈ ಸರಣಿ ನಮಗೆ ಪ್ರಾರಂಭವಾಗಿದೆ. ಹೆಬ್ಬಾರ್ ಮಾಸ್ಟರ್ಗೆ ಗೊತ್ತಿದೆ, ಈ ಸಭಾಭವನ ಪ್ರಪ್ರಥಮವಾಗಿ ಪೂರ್ವ ವಿದ್ಯಾರ್ಥಿಗಳಿಂದ ಇದಕ್ಕೆ ಚಾಲನೆ ಸಿಕ್ಕಿದ್ದು. ಅದರ ನಂತರ 50,000 ರೂಪಾಯಿ ಒಟ್ಟು ಮಾಡಿ ಏನೋ ಅವರು ಸಭೆ ಮಾಡಿದ್ರಂತೆ ಪೂರ್ವ ವಿದ್ಯಾರ್ಥಿಗಳು. ಆ ಸಭೆಯಲ್ಲೇ ನಾನು ಇಷ್ಟು ಕೊಡ್ತೇನೆ ಅಂತ 50,000 rupees they have collected and they have donated for the open air theatre. ಅದು ನೆಕ್ಸ್ಟ್. ಅದರ ನಂತರ ಸುವರ್ಣ ಮಹೋತ್ಸವದ ಕಟ್ಟಡದ ಬಗ್ಗೆಯೂ ಅವರು ಕಲೆಕ್ಷನ್ ಮಾಡಿ ಅದರಿಂದ ದೇಣಿಗೆಯನ್ನು ಪೂರ್ವ ವಿದ್ಯಾರ್ಥಿಗಳನ್ನು ಸಂಗ್ರಹಿಸಿ ಆಗಿನ ಕಾಲದಲ್ಲಿ ಇಟ್ ಇಸ್ 1991 ಆವಾಗ ಸುವರ್ಣ ಮಹೋತ್ಸವ ಕಟ್ಟಡ 1,25,000 ರೂಪಾಯಿ. ಇದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೇನೆಂದರೆ, ಇಲ್ಲಿಂದ ಅವರ ಸರಣಿ ಪ್ರಾರಂಭವಾಗಿ ಈ ಆಡಿಟೋರಿಯಂ ಹಾಲನ್ನು, ಈ ಸಭಾಗೃಹವನ್ನು ನವೀಕರಿಸುವ ತನಕ ಅವ್ಯಾಹತವಾಗಿ ಅದು ನಡೆದು ಬಂತು ಪೂರ್ವ ವಿದ್ಯಾರ್ಥಿಗಳಿಂದ. ಇದೊಂದು 80 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇದನ್ನು ನಮ್ಮ ಜಿಲ್ಲೆಯಲ್ಲೇ ಒಂದು ಶಾಲೆಗೆ ಅತ್ಯುತ್ತಮವಾದ ಸಭಾಂಗಣವನ್ನು ನಿರ್ಮಿಸಿಕೊಟ್ಟಂಥ ಕೀರ್ತಿ ಪೂರ್ವ ವಿದ್ಯಾರ್ಥಿಗಳಿಗೆ ಸಲ್ಲಬೇಕು. ಎಷ್ಟು ಮಂದಿ ಇಲ್ಲಿ ಕಾರ್ಯಕ್ರಮಕ್ಕೆ ನಾನು ಇಲ್ಲಿ ನಮ್ಮ ಅತಿಥಿಗಳಾಗಿ ಕೂತಾಗ ಪ್ರತಿಯೊಬ್ಬರು ನನಗೆ ಹೇಳಿದ್ರು, ಸರ್ ನೀವು ಒಳ್ಳೆ ರೀತಿಯಿಂದ ಕಟ್ಟಿದ್ರಿ, ಇದು ಎಲ್ಲೂ ಇಲ್ಲ, ಯಾವ ಡಿಸ್ಟಿಕಲ್ಲಿ, ಯಾವ ನಮ್ಮ ಕಾರವಾರ ಡಿಸ್ಟಿಕಲ್ಲಿ ಎಲ್ಲಿ ಇಂಥ ಶಾಲೆಯಲ್ಲಿ ಇಂಥ ಸುಸಜ್ಜಿತವಾದ ಸಭಾಂಗಣ ಇಲ್ಲ. ಮೊನ್ನೆ ಹೊರಟ್ಟಿ ಸಾಗರ ಬಂದಿದ್ರು, ಅವರು ಹೇಳ್ತಿದ್ರು ನನಗೆ ವೇದಿಕೆ ಮೇಲೆ ನನ್ನನ್ನು ಅವರು ಅಭಿನಂದನೆ ಮಾಡಿದ್ದಾರೆ. ಪೈಯವರೇ, ನೀವು ಒಳ್ಳೆ ರೀತಿಯಿಂದ ಕಟ್ಟಿದ್ರಿ, ಒಂದು ಶಾಲೆಗೆ ಈ ರೀತಿಯಾದಂಥ ಒಂದು ಫಿಲ್ಮ್ ಟಾಕೀಸ್ ಥರ, ಫಿಲ್ಮ್ ಥಿಯೇಟರ್ ಥರ ಮಾಡಿದ್ರಿ ಅಂಥೇಳಿ ಇದರಿಂದ ನನಗೆ ಪ್ರಶಂಸೆಯನ್ನು ಮಾಡಿ ಹೋಗಿದ್ದಾರೆ. ಇದು ಯಾವುದಕ್ಕೆ ಹೇಳ್ತೇನೆ ಅಂದರೆ, ಎಲ್ಲವೂ ನಮಗೆ ಪೂರ್ವ ವಿದ್ಯಾರ್ಥಿಗಳಿಂದ ಸಹಕಾರ ಆಗಿರುವಂಥದ್ದು.
ಪ್ರತಿಯೊಂದು ನಾನೀಗ 10 ವರ್ಷದಿಂದ ನಾನು ಹಿಂದಿನ ಎಲ್ಲ ನಾನು ಸಮೀಕ್ಷೆ ತೆಗೆದರೆ ಪ್ರತಿಯೊಂದು ನಮಗೆ ಪೂರ್ವ ವಿದ್ಯಾರ್ಥಿಗಳಿಗಾಗಿದೆ. ಒಂದಿಲ್ಲ ಒಂದು ಕಾರಣದಿಂದ ಪೂರ್ವ ವಿದ್ಯಾರ್ಥಿಗಳಿಗೆ ಲಿಂಕ್ ಇದ್ದಾರೆ. ಈಗಲೂ ಆ ಸಹಕಾರವನ್ನು ಅವ್ರ ಹತ್ರ ಕೋರ್ತೇನೆ. ಈಗ ತಮ್ಮ ವರದಿಯಲ್ಲಿ ರಾಮಕೃಷ್ಣ ಶಾನ್ಭಾಗ್ ಅವರು ಹೇಳಿದ್ದಾರೆ 96 ವರ್ಷಗಳನ್ನು ಮುಗಿದು ಈಗ ಶತಮಾನೋತ್ಸವದತ್ತ ನಾವು ಸಾಗುತ್ತಿದ್ದೇವೆ, ಅದಕ್ಕಾಗಿ ಇವತ್ತಿಂದ ನಾವು ಕಾರ್ಯತತ್ಪರರಾಗಬೇಕು ಅಂತ ಹೇಳಿದ್ದಾರೆ. ನಿಜವಾಗಿಯೂ ಸತ್ಯವಾದ ವಿಷಯ. ಬಹಳಷ್ಟು ಕಾರ್ಯಗಳು ಶಾಲೆಯಲ್ಲಿ ಆಗಬೇಕಾಗಿದೆ. ಮುಖ್ಯವಾಗಿ ನಾನು ಹೇಳುವಂಥದ್ದು ದಾಖಲಾತಿ ಬಗ್ಗೆ. ಈಗ ಬಹಳಷ್ಟು ನಮ್ಮ ಗುಡ್ ಓಲ್ಡ್ ನಮ್ಮ ಪಾಸ್ಟರ್ಸ್ ಬಂದಿದ್ದಾರೆ, ಪಾಲಕರು ಬಂದಿದ್ದಾರೆ, ಹಿತೈಷಿಗಳು ಬಂದಿದ್ದಾರೆ. ಇವರೆಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ತೇನೆ. ನಾನು ಈ ಸಂದರ್ಭದಲ್ಲಿ ವೇದಿಕೆ ಮೂಲಕ ಅವರಲ್ಲಿ ವಿನಂತಿ ಮಾಡ್ತೇನೆ, ನಮ್ಮ ಕನ್ನಡ ಮಾಧ್ಯಮಕ್ಕೆ ದಾಖಲಾತಿ ಬಗ್ಗೆ ನೀವು ನಮಗೆ ಸಹಕಾರ ನಿಮ್ಮ ಹತ್ರ ನಾನು ಕೋರ್ತೇನೆ. ಏಕೆಂದರೆ ಒಳ್ಳೆಯ ಸುಸಜ್ಜಿತವಾದ ನಮ್ಮ ಕಟ್ಟಡಗಳಿದೆ, ಒಳ್ಳೆಯ ಸುಸಂಸ್ಕೃತ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ, ಫ್ಯಾಕಲ್ಟಿಗಳಿದೆ, ವ್ಯವಸ್ಥೆ ಎಲ್ಲ ರೀತಿಯಿಂದ ಇದೆ. ಯಾವ ವ್ಯವಸ್ಥೆ ಬೇಕು, ಒಂದು ಮೂಲಭೂತ ಸೌಕರ್ಯ ಅದಕ್ಕಿಂತ ಹೆಚ್ಚಿನದನ್ನು ನಾವು ಪೂರೈಕೆ ಮಾಡಿದ್ದೇವೆ. ಅವರ ಪ್ರತಿಯೊಂದು ಶೈಕ್ಷಣಿಕ ಅಭಿವೃದ್ಧಿ ಬಗ್ಗೆ ದಿನನಿತ್ಯ ನಾವು ಚಿಂತನೆ ಮಾಡುವಂಥ ನಮ್ಮ ಶಿಕ್ಷಕ ವೃಂದ ಇದೆ. ಆಡಳಿತ ಮಂಡಳಿಯೂ ಅವರಿಗೆ ಸಹಕಾರ ನೀಡ್ತಾ ಇದ್ದಾರೆ. ಅದಕ್ಕಾಗಿ ಈ ವೇದಿಕೆಯ ಮೂಲಕ ಎಲ್ಲ ನಾನು ನಮ್ಮ ಶಾಲೆಯ ಹಿತೈಷಿಗಳಿಗೆ, ಪೂರ್ವ ವಿದ್ಯಾರ್ಥಿಗಳಿಗೆ ವಿನಂತಿ ಮಾಡ್ತೇನೆ. ನಿಮ್ಮ ನೆರೆಹೊರೆಯವರಿಗೆ, ನಿಮಗೆ ನಿಮ್ಮ ಗೆಳೆಯರಿಗೆ ಅಥವಾ ಯಾವುದಾದ್ರೂ ಒಂದು ಕಾಂಟ್ಯಾಕ್ಟಲ್ಲಿ ಶಾಲೆಯ ದಾಖಲಾತಿ ಬಗ್ಗೆ ಇಲ್ಲೂ ಹೌದು, ನಮ್ಮ ಇಂಗ್ಲೀಷ್ ಮಾಧ್ಯಮ ಹೌದು. ಇಂಗ್ಲೀಷ್ ಮಾಧ್ಯಮಗಳು ಕಲಿಬೇಕಾದ್ರೆ ಅಲ್ಲಿಯೂ ನಮ್ಮ ಪ್ರೀ ಪ್ರೈಮರಿಯಿಂದ SSLC ತನಕ ಇದೆ. ಅಲ್ಲಿನ ರಿಸಲ್ಟ್ಸ್ ತಮಗೆ ಗೊತ್ತಿದೆ. ಕಳೆದ 19 ವರ್ಷದಿಂದ ನಾವು SSLCಗೆ 100% ಫಲಿತಾಂಶವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಹೊಸ ಪ್ರೀ ಪ್ರೈಮರಿ ಶಾಲೆ ಸಹ ಮೇಲ್ಗಡೆಗೆ ಕಟ್ಟುವಂತಹ ಕಾರ್ಯ ಪ್ರಗತಿಯಲ್ಲಿದೆ. ಎಲ್ಲ ರೀತಿಯ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಅದ್ರ ಸಲುವಾಗಿ ನಾನು ಈ ವೇದಿಕೆ ಮೂಲಕ ಎಲ್ಲ ನಮ್ಮ ಶಾಲಾ ಹಿತೈಷಿಗಳಿಗೆ ವಿನಂತಿ ಮಾಡ್ತೇನೆ, ನಮ್ಮ ದಾಖಲಾತಿ ಬಗ್ಗೆ ನನಗೆ ಉಪಕಾರ ನೀವು ಮಾಡಬೇಕು ಅನ್ನುವಂಥದ್ದನ್ನು. ಹಾಗೆ ಪ್ರಥಮವಾಗಿ ನಾನು ಸನ್ಮಾನಿತ ಅನಂತ ಹೆಗಡೆ ಅವರ ಬಗ್ಗೆ ಒಂದು 2 ಮಾತು ಹೇಳಲೇಬೇಕು. ಇದೊಂದು ವಿಚಿತ್ರ ರೀತಿಯ ಒಂದು ಪೂರ್ವ ವಿದ್ಯಾರ್ಥಿಗಳು. ಇವ್ರಿಗೆ ಏನು ಕಾಣ್ತದೆ ಗೊತ್ತಿಲ್ಲ. ಪ್ರತಿ ಸಲ ನನಗೆ ಸಿಕ್ಕಿದ ಕೂಡಲೇ ಅವ್ರು ಹೇಳೋದು, ಶಾಲೆಗೆ ಏನಾದರೂ ಬೇಕೋ, ಶಾಲೆಗೆ ಏನಾದರೂ ನಾನು ಡೊನೇಷನ್ ಮಾಡಲೋ, ಶಾಲೆಗೆ ಏನಾದರೂ ಕೊಡಲೋ. ಮೊನ್ನೆ ನಾವು ಕರೀಲಿಕ್ಕೆ ಹೋದಾಗ ಪ್ರಥಮವಾಗಿ ಕೇಳಿದ್ದು, ನನ್ನ ಶಾಲೆಗೆ ಏನಾದರೂ ಕೊಡಬೇಕು, ಈ ಬಗ್ಗೆ ಏನಾದರೂ ಕೊಡಬೇಕು ಅಂತ. ನಾನು ಯಾಕೆ ಹೇಳ್ತಾ ಇದ್ದೇನೆಂದರೆ, ಇದೆಲ್ಲ ಗುಡ್ ಓಲ್ಡ್ ನಮ್ಮ ಪೂರ್ವ ವಿದ್ಯಾರ್ಥಿಗಳು. ಆ ಥರ ಮನೋಭಾವನೆ ಆ ಹಿಂದಿನ ಎಲ್ಲ ಪೂರ್ವ ವಿದ್ಯಾರ್ಥಿಗಳ ಮನಸ್ಸಲ್ಲಿದೆ. ಈಗಿನ ರೀಸೆಂಟ್ಲಿ ನಮ್ಮ ಹತ್ರ ಏನು SSLC ಆಗಿ ಬಿಟ್ಟು ಹೋಗಿದ್ದಾರೆ, ಅವರಲ್ಲೂ ಈ ಮನೋಭಾವನೆ ಬೆಳಿಬೇಕು. ಅದಕ್ಕೆ ಪಾಲಕರು ಅವರಿಗೆ ಹುರಿದುಂಬಿಸಬೇಕು ಅನ್ನುವಂಥದ್ದು ಇನ್ಸ್ಪಿರೇಷನ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ನನಗೆ 2 ಈ ನಮ್ಮ ಪುನರ್ಮಿಲನ ಕಾರ್ಯಕ್ರಮಕ್ಕೆ, ಹಿಂದಿನ 2 ಕಾರ್ಯಕ್ರಮಕ್ಕೆ ಬಂದರವರು ಬಂದು ಕೂತು ಹೋಗಬೇಕಾದ್ರೆ ಕಿಶೆಯಲ್ಲಿ ಚೆಕ್ ತೊಗೊಂಬರ್ತಾರೆ, 25,000 ರೂಪಾಯಿ ಚೆಕ್ ತೊಗೊಂಬರ್ತಾರೆ, ಮತ್ತು ನನ್ನ ಕೈಯಲ್ಲಿ ಕೊಡ್ತಾರೆ, ಇದು ಶಾಲೆಗೆ ಉಪಯೋಗಿಸುವಂಥದ್ದು. ಒಂದು ಸಲ ಮಾಡಿದ್ವಿ. ನೆಕ್ಸ್ಟ್ ಟೈಮ್ ನಾನು ಒಂದು ಎಪೀಲ್, ಹೀಗೆ ಜನರಲಿ ಒಂದು ಪಾಸ್ಟೆನ್ಸಿಗೆ ಒಂದು ಎಪೀಲ್ ಬಿಟ್ಬಿಟ್ಟು ನಾವು ಆ ಎಪೀಲ್ ನೋಡಿದವರೇ ಇಮಿಡಿಯೇಟ್ ನನಗೆ ಫೋನ್ ಮಾಡಿದ್ರು, ನಾನು ನಿಮ್ಮ ಮನೆಗೆ ಬರ್ತೇನೆ ಅಂತ ಹೇಳಿದ್ರು. ಏನು ಅಂತ ಕೇಳಿದೆ. ಅಲ್ಲ, ನಾನೊಂದು ಏನಾದರೂ ಡೊನೇಟ್ ಮಾಡಬೇಕು ಶಾಲೆಗೆ, ಮತ್ತೊಂದು 25,000 ರೂಪಾಯಿ ಬೇಕು ಕೊಟ್ಟು. ಈ ರೀತಿಯಾದ ಶಾಲೆ ಬಗ್ಗೆ ಕಳಕಳಿ ಇರುವ ವ್ಯಕ್ತಿ ಇವರು. ಇವರಿಗೆ ಇಂಥ ಹಲವಾರು, ನಾನು ಕಿಶೋರ್ ನಾಯ್ಕರ ಬಗ್ಗೆ ಅವರು ಹೇಳಿದರು. ಕಿಶೋರ್ ನಾಯ್ಕರಾಗಲಿ, ಕಿಶೋರ್ ನಾಯ್ಕರಂತೂ ಅವರು ನಮ್ಮ ಯಾವ ಜನ್ಮದ್ದು ನಮ್ಮ ರಿಲೇಷನ್ ಈ ಶಾಲೆ ಬಗ್ಗೆ ಅವರಿಗೆ ಗೊತ್ತಿಲ್ಲ. ಅವ್ರ ತಂದೆಯವರು ಮುಖ್ಯಾಧ್ಯಾಪಕರಾಗಿ ಕೆಲಸ ಮಾಡಿ ನಿವೃತ್ತಿ ಆಗಿ ಹೋಗಿದ್ದಾರೆ. ಅವರು ಪೂರ್ವ ವಿದ್ಯಾರ್ಥಿಗಳು. ಆದರೂ ಪ್ರತಿಯೊಂದು ವಾಟ್ಸಪ್ ಮೆಸೇಜ್ ನೋಡಿ ನಮಗೆ ಶಾಲೆಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅವರು. ವಾಟ್ಸಪ್ ಮೊನ್ನೆ SSLC ರಿಸಲ್ಟ್ ಬಂತು, ನಾನೊಂದು ರಿಸಲ್ಟ್ ಕಾಪಿ ಕಳಿಸಿದೆ, ಇಮಿಡಿಯೇಟ್ 25,000 ರೂಪಾಯಿ ಶಾಲೆಯ ಪೂರ್ವ ವಿದ್ಯಾರ್ಥಿ ಪ್ರತಿಭಾ ಪುರಸ್ಕಾರಕ್ಕಾಗಿ ಬಳಸಿ ಅಂತ ಸಾವಿರಾರು ಪೂರ್ವ ವಿದ್ಯಾರ್ಥಿಗಳಿದ್ದಾರೆ. ಅದರ ಎಲ್ಲರ ಮಧ್ಯದಲ್ಲಿ ನಾನು ಅನಂತ ಹೆಗಡೆ ಅವರಿಗೆ ನಾನು ಮತ್ತೊಮ್ಮೆ ಆಡಳಿತ ಮಂಡಳಿ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಈ ಸಲ ಪೂರ್ವ ವಿದ್ಯಾರ್ಥಿಗಳು ಅತ್ಯಂತ ಸರಿಯಾದ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ದಾರೆ. ಶಾಲೆಯ ಅಭಿಮಾನಿವಿರುವ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ದಾರೆ. ಅವರ ಸ್ವಭಾವನೆ ಆ ಥರ ಸ್ವಭಾವ, ಬಹಳ ಸೌಮ್ಯ ಸ್ವಭಾವದ ವ್ಯಕ್ತಿ. ಯಾರಿಗಾದರೂ ಒಂದು ದೊಡ್ಡದಾಗಿ ಮಾತಾಡಿ ಅವರಿಗೆ ಗೊತ್ತಿಲ್ಲ. ಮುಂಬೈಯಿಂದ ಇಲ್ಲಿ ಬಂದ ಮೇಲೆ ಅವರಷ್ಟಕ್ಕೆ ಅವರು ಅವರ ಮನೆ ಕಟ್ಟಿ ಅವರ ಕುಟುಂಬದ ಜೊತೆಗೆ ಚಂದ ಮಾಡಿ ಜೀವನ ಮಾಡಿದ್ದಾರೆ. ವೆಂಕಟರಮಣ ದೇವಸ್ಥಾನ ಆಗಲಿ, ರಾಮ ಮಂದಿರಕ್ಕಾಗಲಿ ಅವರ ಕೈಲಾದ ಮತ್ತೆ ಸೇವೆ ಮಾಡ್ತಿದ್ರು.
ಅವರ ಟ್ರಾನ್ಸ್ಪರೆನ್ಸಿ, ಅವರ ಲೆಕ್ಕ ಬರೆಯುವುದು ಅಚ್ಚುಕಟ್ಟುತನ ಈಗಿನ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ನಮಗೆ ಒಂದು ಆದರ್ಶಪ್ರಾಯ ಅಂತ ನಾನು ಹೇಳ್ತೇನೆ. ಈಗಲೇ ಅವರು ಪತ್ರ ಬರೀತಾರೆ, ನನಗೆ ಒಂದು ಚಂದ ಮಾಡುವ ಪತ್ರ ಬರೆದ್ರು. ನಾವು ಹೋಗಿ ನಾನು ನಾಗರಾಜ್ ಕಾಮತ್ ಅವ್ರ ಹತ್ರ ಹೋದರು, ನೀವು ಬರಬೇಕು ಅಂತ ಕೇಳಿದಾಗ ಅರೆ ಮನಸ್ಸಿನಲ್ಲಿ ಒಪ್ಕೊಂಡ್ರು ಅವರು, ನೋಡುವ ಅಂತೇಳಿ ಬರ್ರಿ, ಏನು ಫಾರ್ಮಾಲಿಟೀಸ್ ಇಲ್ಲ, ಒಂದು ಸನ್ಮಾನ ಪತ್ರ ಕೊಟ್ಟು ಕಳಿಸ್ತೇವೆ, ನಾವು ಭಾಷಣ ಗೀಷಣ ಮಾಡೋದಿಲ್ಲ ಅಂತೇಳಿ. ಇಮಿಡಿಯೇಟ್ಲಿ ವೆರಿ ನೆಕ್ಸ್ಟ್ ಡೇ ನನ್ನ ಮನೆಗೆ ಬಂದರು. ಮನೆಗೆ ಬಂದು ಫೋನ್ ಮಾಡಿದ್ರು, ನಾನು ಎಲ್ಲಿದ್ದೆ, ನಾನೀಗ ಸ್ವಲ್ಪ ಬ್ಯುಸಿ ಇದ್ದೇನೆ ಹೇಳಿದ್ರು. ಒಂದು ಸ್ವಲ್ಪ ಮಾತಾಡಬೇಕು, ಏನು ಅಂತೇಳಿ ಒಂದು ಪತ್ರ ಇಟ್ಟಿದ್ದೇನೆ ನಾನು ಟೇಬಲ್ ಮೇಲೆ, ಅದು ಒಂದು ಸ್ವಲ್ಪ ಓದು ಅಂತೇಳಿ. ಅವ್ರು ಓದಿದ ಆ ಪತ್ರ, ಆ ಒಕ್ಕಣಿಗೆ ಅವರು ಬರೆದದ್ದು ಆ ವರ್ಡ್ಸ್ ನೋಡ್ಬೇಕು ನೀವು. ಒಂದು ಶಿಕ್ಷಕರು ಹೇಗೆ ಬರೀತಾರೆ ಆ ರೀತಿಯಿಂದ ಚಂದ ಮಾಡಿಕೊಡ್ತಾರೆ. ನಾನು ಹೀಗಿದ್ದೇನೆ, ಶಾಲೆ ಬಗ್ಗೆ ಅಭಿಮಾನ ಇದೆ, ನೀವು ಬಂದದಕ್ಕೆ ನನಗೆ ಭಾಳ ಖುಷಿಯಾಗಿದೆ, ನನಗೆ ಗೌರವ ಇದೆ. ಆದರೆ ನನಗೆ ಆರೋಗ್ಯದ ದೃಷ್ಟಿಯಿಂದ ನನಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ನನಗೆ ಮೇಲ್ಮೇಲೆ ನಾನು ರಿಸರ್ಚ್ ಹೋಗಬೇಕಾಗಿದೆ, ನನಗೊಂದು ಆ ಡಿಸೀಸ್ ಇದೆ, ದಯವಿಟ್ಟು ನನಗೆ ಕರಿಬೇಡಿ, ನಾನು ಇಲ್ಲಿಂದ ನಿಮ್ಗೆ ಆಶೀರ್ವಾದ ಮಾಡ್ತೇನೆ ಅಂತೇಳಿ ಕಡೆ ನಾನು ಹೋಗಿ ಅವರಿಗೆ ಕನ್ವಿನ್ಸ್ ಮಾಡಿದೆ. ಮತ್ತು ಹೀಗಿದೆ, ನೀವು ಮೇಲೆ ಕೂತ್ಕೊಳ್ಳೋದು ಬೇಡ, ನೀವು ಬರೋದು ನಾನು ಅಷ್ಟೊತ್ತಿಗೆ 5 ಗಂಟೆಗೆ 5:15 ಮನೆಗೆ ಹೋಗು ಮಾರೆ, ನೀನು ಬರಲೇಬೇಕು ಅಂತೇಳಿ ಅವರಿಗೆ ನಾನು ವಿನಂತಿ ಮಾಡಿ ನಾನು ಪುನಃ ಅವರಿಗೆ ಒತ್ತಾಯ ಮಾಡಿದ ಮೇಲೆ ಅವರು ಬಂದಿದ್ದಾರೆ. ನಮ್ಮ ಆಡಳಿತ ಮಂಡಳಿ ಪರವಾಗಿ ನಾನು ಅವರಿಗೆ ಅಭಿನಂದನೆಯನ್ನು, ಇವತ್ತಿನ ಅವರ ಸನ್ಮಾನಕ್ಕೆ ಯೋಗ್ಯರಾದ ವ್ಯಕ್ತಿ ಅಂತ ಹೇಳಿ ನಾನು ಇಲ್ಲಿ ಹೇಳಲು ಬಯಸ್ತೇನೆ. ನೆಕ್ಸ್ಟ್ ನಮ್ಮ ವಿಜು ಕಾಮತ್ರು ಅವರು ನನ್ನ ಪ್ರಾಣ ಸ್ನೇಹಿತರು. ಅವರಿಗೆ ಅಭಿನಂದನೆ ಸಲ್ಲಿಸಿದರೆ ಅವ್ರದ್ದು ಮತ್ತು ನನ್ನ ರಿಲೇಷನ್ ಸ್ವಲ್ಪ ಕಡಿಮೆ ಆಗ್ತದೆ. ಆದರೂ ಅವ್ರಿಗೆ ನಾನು ಒಂದೇ ಹೇಳಲಿಕ್ಕೆ ಬಯಸ್ತೇನೆ, ಈಗ ಇವತ್ತು ಪೂರ್ವ ವಿದ್ಯಾರ್ಥಿ ಸಂಘದ ನಮ್ಮ ಅಧ್ಯಕ್ಷರು ಅವರಿಗೆ ಕರೆದದ್ದು, ನೀನು ಒಂದು ಪಾಸ್ ಸ್ಟೂಡೆಂಟ್, ನಮ್ಮ ಪೂರ್ವ ವಿದ್ಯಾರ್ಥಿ ಅನ್ನೋದು ದೃಷ್ಟಿಯಿಂದ ನಾವು ಕರೆದಿದ್ದೇವೆ. ಯಾವುದೇ ರಾಜಕೀಯ ಲೇಪನ ಹಚ್ಚೋದು ಅಥವಾ ನಮ್ಮ ಸಮಾಜದ ನನ್ನ ಗೆಳೆಯರು ಅಂತ ಹಚ್ಚೋದಲ್ಲ, ಪೂರ್ವ ವಿದ್ಯಾರ್ಥಿಗಳು. ಹಿಂದೆಯೂ ನಾವು ಶಿವರಾಜ್ ಮೇಸ್ತ್ರು ಇಲ್ಲಿ ಅಧ್ಯಕ್ಷರಾದಾಗ ಇಮಿಡಿಯೇಟ್ ಆಗಿ ನಮ್ಮದು ಇದು ಕಾರ್ಯಕ್ರಮ ಇತ್ತು, ಅವರಿಗೂ ನಾವು ಕರೆದು ಸನ್ಮಾನ ಮಾಡಿದ್ದೇವೆ. ನಾನು ಅವರಿಗೆ ನನ್ನ ವೈಯಕ್ತಿಕವಾದ ಕೆಲವು ಸಲಹೆಗಳನ್ನು ನೀಡಲಿಕ್ಕೆ ಬಯಸ್ತೇನೆ. ಶಾಲೆಯ ಹೆಸರು ನಿನ್ನ ಪದವಿ ಜೊತೆಗೆ ಈಗ ಜಾಯಿನ್ ಆಗಿದೆ. ಯಾಕೆಂದರೆ ಶಾಲೆಯ ಪೂರ್ವ ವಿದ್ಯಾರ್ಥಿ, ಇಂಗ್ಲೀಷ್ ಸ್ಕೂಲ್ ಪೂರ್ವ ವಿದ್ಯಾರ್ಥಿಗಳು ಹೊನ್ನಾವರದ ಪ್ರಥಮ ಪ್ರಜೆ ಅಂತ ಆಗಿದೆ. ಅದರ ಸಲುವಾಗಿ ಬಹಳ ದೊಡ್ಡ ಜವಾಬ್ದಾರಿ ನಿನ್ನ ಮೇಲಿದೆ. ನಿನ್ನ ಸಮಯ ಸ್ವಲ್ಪ ಕಡಿಮೆ ಇರ್ಬೋದು, ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ. ಎಷ್ಟು ತಿಂಗಳು ನೀನಲ್ಲಿ ಅಧ್ಯಕ್ಷನಾಗಿರ್ತೀಯೋ ಅದು ಮುಖ್ಯ ಅಲ್ಲ ನನಗೆ. ಆ ಇದ್ದ ಸಮಯದಲ್ಲಿ ಊರಿನ ಜನರಿಗೆ ನೀನು ಏನು ಕೊಡ್ತೀಯಲ್ಲ, ಇಟ್ ಈಸ್ ಹಾನರ್ ಟು ದ ಸ್ಕೂಲ್, ಇಟ್ ಈಸ್ ಎ ಹಾನರ್ ಟು ದ ಇಂಗ್ಲೀಷ್ ಸ್ಕೂಲ್ ಅಂತೇಳಿ ಹೇಳಿ ಬಯಸ್ತೇನೆ. ಭಾಳಷ್ಟು ನಮಗೆ ಅಡೆತಡೆಗಳಾಗ್ತದೆ ಒಳ್ಳೆಯ ಕೆಲಸ ಮಾಡಬೇಕಾದ್ರೆ. ಸಾಮಾಜಿಕ ಜೀವನದಲ್ಲಿ ನಾನು ಭಾಳ ಸಲ ನೋಡಿದ್ದೇನೆ, ಒಳ್ಳೆ ಕೆಲಸ ಮಾಡಿದರೆ, ಈಗ ಒಂದು ಕಾಲ ಇತ್ತು ಹಿಂದೆ, ಒಳ್ಳೆ ಕೆಲಸ ಮಾಡಿದ್ರೆ ಪ್ರೇಸ್ ಮಾಡ್ತಿದ್ರು, ಒಳ್ಳೆತನ ಮಾಡಿದ್ರೆ ರಘುಪೈರು ಹೀಗೆ ಮಾಡಿದ್ದಾರೆ, ವಿಜಯ್ ಕಾಮತ್ರು ಹೀಗೆ ಮಾಡಿದ್ದಾರೆ, ನಾಗರಾಜ್ ಕಾಮತ್ರು ಈ ಸಾಧನೆ ಮಾಡಿದ್ದಾರೆ ಅಂತೇಳಿ. ಅದರದ್ದು ಪರಿಣಾಮ ಈಗ ಕಡಿಮೆ ಆಗಿದೆ. ಏನು ತಪ್ಪು ಮಾಡ್ತೀನೋ ಅದನ್ನು ಒತ್ತಿ ಹೇಳುವಂಥ ಪರಿಸ್ಥಿತಿ ಈಗ ನಮ್ಮ ಸಮಾಜದಲ್ಲಿದೆ. ಅದರ ಸಲುವಾಗಿ ನಮ್ಮ HS ವೆಂಕಟೇಶ್ ಮೂರ್ತಿ ಅವರು ಭಾಳ ಚಂದವಾಗಿ ಅವರು ಒಂದು ಪದ್ಯದಲ್ಲಿ ಹೇಳಿದ್ದಾರೆ, ಇರಬೇಕು ತೊರೆದು 1000 ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಅದ್ರ ಸಲುವಾಗಿ ನಾನು ಹೇಳೋದು, ಭಾಳಷ್ಟು ಅಡೆತಡೆಗಳು ಬರ್ಬೋದು ನಿಮಗೆ. ಜನ ಒಳ್ಳೇದು ಮಾಡಿದ್ರು ಅದಕ್ಕೆ ನಿನ್ನ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡಲಿಕ್ಕೆ ಬೇರೆ ಬೇರೆ ಥರದ ಉಪಯೋಗಗಳನ್ನು ಮಾಡ್ತಾರೆ. ಅದು ಇವೆಲ್ಲವನ್ನು ನೀನು ಮನಸ್ಸಿಗೆ ತಗೊಳ್ಳದೆಯ ಊರಿನ ಅಭಿವೃದ್ಧಿಗೆ ಅದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕು. ನಮ್ಮ ಪೂರ್ವ ವಿದ್ಯಾರ್ಥಿಗಳು, ನಮ್ಮ ಶಾಲೆಯ ಆಡಳಿತ ಮಂಡಳಿಯಿಂದ ಬಹಳಷ್ಟು ಮಹನೀಯರು ಆ ಪವಿತ್ರವಾದ ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತು ಹೋಗಿದ್ದಾರೆ. ಬಹಳಷ್ಟು ಪ್ರತಿಷ್ಠಿತ ಹೊನ್ನಾವರದ ವ್ಯಕ್ತಿಗಳು, ಅವರದ್ರ ಹೆಸರು ತಗೊಳ್ಳಿಕ್ಕೆ ನಾನು ಇಚ್ಛೆ ಪಡೋದಿಲ್ಲ. ಬಟ್ ಎಲ್ಲರಿಗೂ ಗೊತ್ತಿದೆ, ಅದು ಈಗಿನವ್ರಿಗೆ ಗೊತ್ತಿದೆ, ಹಿಂದಿನವ್ರಿಗೆ ಗೊತ್ತಿದೆ, ಸಣ್ಣ ಮಕ್ಕಳಿಗೂ ನಮ್ಮ ಹಿರಿಯವರು ಹೇಳಿದ್ದಾರೆ. ಆವಾಗ ಯಾವ ರೀತಿ ಇತ್ತಂದರೆ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ ಇದರಲ್ಲಿ ನಮ್ಮ ಇಲಾಖೆಯಲ್ಲಿ ನಮ್ಮ ಪಟ್ಟಣ ಪಂಚಾಯತಿ ನಮ್ಮ ರಾಜ್ಯದಲ್ಲೇ ಒಂದು ಒಳ್ಳೆಯ ಪಟ್ಟಣ ಪಂಚಾಯತಿ ಅಂತ ಹೆಸರು ಮಾಡಿದಂಥ ನಮ್ಮ ಹೊನ್ನಾವರ ಪಟ್ಟಣ ಪಂಚಾಯತಿ ಇತ್ತು. ನಮ್ಮ ಮನೆ ಥರ ಹೊನ್ನಾವರದ ಪಟ್ಟಣ ಪಂಚಾಯತಿ ಅಂದರೆ ನಮ್ಮ ಹೊನ್ನಾವರದ ಒಂದು ಮನೆ, ಆ ಥರ ಭಾವನೆಗಳಿತ್ತು ಜನರಿಗೆ.
ಒಂದ್ಸಲ ಹಿರಿಯರು ಹೇಳ್ತಿದ್ರು ನನಗೆ, ಇಲ್ಲಿ ಹೊನ್ನಾವರದಲ್ಲಿ ಪ್ರಥಮವಾಗಿ ಎಲೆಕ್ಟ್ರಿಸಿಟಿ ಓಪನಿಂಗ್ ಟೈಮಲ್ಲಿ ಅವಾಗ ಯಾರೋ ಮಿನಿಸ್ಟ್ರೋ ಅಥವಾ DC ಯಾರೋ ನನಗೆ ಸರಿಯಾಗಿ ಗೊತ್ತಿಲ್ಲ, ಬಟ್ ಕೇಳಿದ್ದೇನೆ ಅದ್ರ ಬಗ್ಗೆ ಪ್ರೂಫ್ ಕೊಡು ಅಂತ ಹೇಳ್ತೇನೆ ಅಂತ ಪ್ರೂಫ್ ಇರೋದಿಲ್ಲ. ಯಾಕೆಂದರೆ ವೇದಿಕೆ ಮೇಲೆ ಮಾತಾಡಬೇಕಾದ್ರೆ ಬಹಳ ಜಾಗ್ರತೆ ವಹಿಸಬೇಕು ನಾನು. ಅದ್ರ ಬಗ್ಗೆ ಪ್ರೂಫ್ ಕೊಡಿ, ನಿಮ್ಗೆ ಯಾರು ಹೇಳಿದ್ರು ಅಂತೇಳಿ ಯಾರು ಏನು ಅಂತ ಹೇಳಲಿಕ್ಕೆ ನಾನು ಸ್ವಲ್ಪ ಹೆದರ್ತೇನೆ. ಜಗದೀಪ್ ಕಲಿಯವರು ನಗೆಡ್ತಾ ಇದ್ದಾರೆ. ಬಟ್ ಈಗ ಅವರು ಆ DC ಅಥವಾ ಯಾರೋ ಬರಬೇಕಾದ್ರೆ ಏನೋ ಒಂದು ಟೈಮಿಂಗ್ ಕೊಟ್ಟಿದ್ರಂತೆ. ಆ ಟೈಮಿಂಗ್ ಅವ್ರು ಬರಲಿಲ್ಲ ಅಂತ ಹೇಳಿ ಆಗಿನ ಅಧ್ಯಕ್ಷರು ಚಾಲು ಮಾಡ್ಕೊಂಡು ಸೀದಾ ಮನೆಗೆ ಹೋದ್ರು. ಅವ್ರು ಬೇಕಾದ್ರೆ ಬರಲಿ, ನಮ್ಮ ಟೈಮಿಗೆ ನಮ್ಮದು ವ್ಯಾಲ್ಯೂ, ನಮ್ಮ ಟೈಮಿಗೆ ನಮ್ಮದು ಅದಕ್ಕೆ ವ್ಯಾಲ್ಯೂ ಇದೆ ನಮ್ಮದು ಅಂತೇಳಿ ಹೋದಂತೆ. ಆ ಥರ ಜನಗಳು ಈ ನಮ್ಮ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾಗಿ ಹೋಗಿದ್ದಾರೆ. ಆ ರೀತಿಯ ಸಂಪ್ರದಾಯ ನಿಮ್ಮಿಂದ ಪ್ರಾರಂಭವಾಗಲಿ. ಹೊನ್ನಾವರದಲ್ಲಿ ಮತ್ತೊಮ್ಮೆ ಈ ಅಭಿವೃದ್ಧಿಯ ಶಕೆ ಹೊನ್ನಾವರದಲ್ಲಿ ಪ್ರಯತ್ನಿಸಿರಿ. ನಾವು ನಿನ್ನ ಗೆಳೆಯರು, ನಮ್ಮ ಶಾಲೆಯ ಎಲ್ಲ ಪೂರ್ವ ವಿದ್ಯಾರ್ಥಿಗಳು ನಿನಗೆ ಬೆಂಗಾವಲಾಗಿ ನಿಲ್ತಾರೆ. ಆ ಪಾರದರ್ಶಕತೆಯನ್ನು ಮತ್ತೊಮ್ಮೆ ಹೊನ್ನಾವರ ಪಟ್ಟಣ ಪಂಚಾಯತಿಯಲ್ಲಿ ನೀನು ಪ್ರಾರಂಭಿಸಬೇಕಂತ ಹೇಳಿ ಎಲ್ಲರ ಪರವಾಗಿ ನನಗೆ ಮನವಿ ಮಾಡ್ತಾ, ಇವತ್ತು ನೀವು ಬಂದದಕ್ಕೆ ಶಾಲೆಗೆ ಖುಷಿಯಾಗಿದೆ. ನಮ್ಮ ಶಾಲೆಯ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹೀಗೆ ನಾನು ಮಾತಾಡಿದರೆ ಸಮಯ ಅಭಾವ, ಇಲ್ಲಿ ಕಾರ್ಯಕ್ರಮ ಇದೆ. ನಾನು ನಮ್ಮ ಎಲ್ಲ ಆಡಳಿತ ಮಂಡಳಿ ಶಿಕ್ಷಕರು, ಶಿಕ್ಷಕೇತರ ಪರವಾಗಿ ನನಗೆ ಇವತ್ತು ಈ ನಮ್ಮ ವೇದಿಕೆಯ ಮೇಲೆ ಆಸೀನರಾಗಲಿಕ್ಕೆ ಶಾಲೆಯ ರೆಪ್ರೆಸೆಂಟೇಟಿವ್ ಆಗಿ, ಶಾಲೆಯ ಪ್ರತಿನಿಧಿಯಾಗಿ ನಾನು ಇಲ್ಲಿ ಕರೆದಿದ್ದಾರೆ ಅಂತ ಹೇಳಿ ಭಾವನೆ ಮಾಡ್ತೇನೆ. ನಮ್ಮ ಎಲ್ಲ ಶಾಲೆಯ ಸಮುದಾಯ 3 ವಿಭಾಗದ ಪರವಾಗಿ, ಎಲ್ಲರ ಪರವಾಗಿ ಪೂರ್ವ ವಿದ್ಯಾರ್ಥಿ ಸಂಘಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅವರ ಈ ನಮ್ಮ ಶಾಲೆ ಇರುವಂಥ ಅವರ ಆಶೀರ್ವಾದ, ಸಹಕಾರ ಅಜರಾಮರವಾಗಿ ಮುಂದುವರಿಲಿ ಅಂತೇಳಿ ಆಶಿಸ್ತಾ ನನ್ನ ಆಶಯ ಭಾಷಣಕ್ಕೆ ಶುಭ ವಿರಾಮ ನೋಡ್ತೇನೆ. ನಮಸ್ಕಾರ. ನಮಸ್ಕಾರಗಳು. ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಪಟ್ಟಣ ಪಂಚಾಯತದ ಅಧ್ಯಕ್ಷರಾದಂಥ ನನ್ನ ಆತ್ಮೀಯ ಗೆಳೆಯರಾದಂಥ ವಿಶ್ವಕಾಮತ್ರವರೇ, ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷರಾದ ರಘುನಾಥ್ ಜಿ ಪೈ ಅವರೇ, ನಮ್ಮ ಪೂರ್ವ ವಿದ್ಯಾರ್ಥಿ ಸಂಘದ ಸೆಕ್ರೆಟರಿ ಆದಂಥ ರಾಮಕೃಷ್ಣ ಜೆ ಶಾನ್ಭಾಗ್ ಅವರೇ, ಹಾಗೂ ಇವತ್ತು ಸನ್ಮಾನಗೊಂಡಂಥ ಅನಂತ ರಾಮಚಂದ್ರ ಹೆಗ್ಡೆ ಮಾಮಿಯವರೇ, ನಿಮಗೆಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ಇವತ್ತಿನ ಈ ಮಾತನ್ನು ಪ್ರಾರಂಭ ಮಾಡ್ತೇನೆ. ವೇದಿಕೆಯ ಮೇಲಿರುವಂಥವ್ರು ಹೇಳಾಯಿತು, ಈಗ ವೇದಿಕೆ ಮುಂದಿದ್ದವರನ್ನ ಹೇಳ್ಬೇಕಂತ ಪ್ರಸಂಗ. ವೇದಿಕೆಯ ಮುಂದೆ ಆಸೀನರಾದಂಥ ನನ್ನ ಆತ್ಮೀಯ ಗೆಳೆಯರು, ಶಾಲಾ ಹಿತೈಷಿಗಳು, ಪೂರ್ವ ವಿದ್ಯಾರ್ಥಿಗಳು, ಪೂರ್ವ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು, ಶಾಲಾ ಆಡಳಿತ ಮಂಡಳಿಯ ನಿರ್ದೇಶಕರುಗಳು, ಹಾಗೂ ಇಲ್ಲಿ ನೆರೆದಂಥ ಆತ್ಮೀಯ ಪೋಷಕರು, ಪಾಲಕರು, ಹಾಗೂ ಶಾಲಾ ಶಿಕ್ಷಕೇತರ ಸಿಬ್ಬಂದಿಗಳೇ, ನಿಮಗೆಲ್ಲರಿಗೆ ಪ್ರಪ್ರಥಮವಾಗಿ ನಾನು ಸ್ವಾತಂತ್ರ್ಯೋತ್ಸವದ ಹಾಗೂ ಕೃಷ್ಣಾಷ್ಟಮಿಯ ಶುಭಾಶಯಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾವು ಪೂರ್ವ ವಿದ್ಯಾರ್ಥಿ ಸಂಘವು ಹಲವಾರು ವರ್ಷಗಳಿಂದ ಆಯೋಜನೆ ಮಾಡಿದಂತೆ ಈ ಕಾರ್ಯಕ್ರಮವು ಆಗಸ್ಟ್ 15ಕ್ಕೆ ಆಗಬೇಕಾಗಿತ್ತು. ಪ್ರತಿ ವರ್ಷವೂ ಆಗಸ್ಟ್ 15ಕ್ಕೆ ಆಗ್ತಿತ್ತು. ಆದರೆ ನಿನ್ನೆ ಕೃಷ್ಣಾಷ್ಟಮಿ ಇದ್ದದರಿಂದ ನಾವು ಒಂದು ದಿನ ಮುಂದೂಡಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಜನರಿಗೆ ತೊಂದರೆ ಆಗಬಾರ್ದು, ಶಾಲೆಯ ಕಾರ್ಯಕ್ರಮಕ್ಕೆ ಬರೋರಿಗೆ ತೊಂದರೆ ಆಗಬಾರ್ದು ಎಂಬ ದೃಷ್ಟಿಯಿಂದ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದ್ದೇವೆ. ಹಾಗೂ ಆ ಕಾರ್ಯಕ್ರಮಕ್ಕೆ ಈಗಾಗಲೇ ನಿಮ್ಮ ಉಪಸ್ಥಿತಿ ನಮಗೆ ಅತ್ಯಂತ ಹರ್ಷವನ್ನು ತಂದಿದೆ, ಅತ್ಯಂತ ಖುಷಿ ತಂದಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲರೂ ಕಲಿಯಲಿ ಅಕ್ಷರ, ಎಲ್ಲರೂ ಕಲಿಯಲಿ ಅಕ್ಷರ, ನಡೆಯಲಿ ಜ್ಞಾನದ ಬಿತ್ತರ, ನಡೆಯಲಿ ಜ್ಞಾನದ ಬಿತ್ತರ, ಆಗಲಿ ದೇಶವು ಸಾಕ್ಷರ ಎಂಬ ಈ ಪರಿಕಲ್ಪನೆಯೊಂದಿಗೆ, ಮಹತ್ತರವಾದ ಉದ್ದೇಶದೊಂದಿಗೆ, ಆಶಯದೊಂದಿಗೆ 1930ರಲ್ಲಿ ಪ್ರಾರಂಭವಾದಂಥ ಶಾಲೆ ಇವತ್ತಿನವರೆಗೆ ಹಲವು ಏಳು ಬೀಳುಗಳ ನಡುವೆಯೂ ಸಹ ನಿರಂತರವಾಗಿ ಅಕ್ಷರ ದಾಸೋಹವನ್ನು ನಡೆಸ್ಕೊಂಡು ಬಂದಿರುವಂಥದ್ದು ನಮಗೆಲ್ಲ ಸಂತಸ ತಂದಿದೆ. ಅದು ವಿಷಯ ನಿಮಗೂ ಕೂಡ ಗೊತ್ತಿದೆ. ಬರೀ ಅಕ್ಷರ ದಾಸೋಹವನ್ನು ಮಾಡಿದ ಮಾತ್ರ ಅಲ್ಲ, ಅದರ ಸಂಸ್ಥೆ ಹೆಸರು ಬೆಳೆಸಿ ಖ್ಯಾತಿಯನ್ನು ಬೆಳೆಸಿಕೊಂಡು ಅದಕ್ಕೆ ಚ್ಯುತಿ ಬಾರದಂತೆ ಈವರೆಗೂ ನಡೆಸಿಕೊಂಡ ಬಂದಿರುವಂಥದ್ದು ಅತಿ ಹೆಮ್ಮೆಯ ವಿಷಯ. ನಮ್ಮ ಜೀವನದಲ್ಲಿ ನಾವು 2 ಜನರನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ.
ಆ ಎರಡು ವ್ಯಕ್ತಿಗಳನ್ನ ನಾವು ಯಾವತ್ತೂ ಮರೀಲೂಬಾರದು, ಮರೀಲಿಕ್ಕೂ ಸಾಧ್ಯ ಇಲ್ಲ, ಅವರ ಋಣವನ್ನು ತೀರಿಸಲಿಕ್ಕೂ ಸಾಧ್ಯ ಇಲ್ಲ. ಪ್ರಥಮವಾಗಿ ಅವರು ಯಾರಂತ ಹೇಳಿದ್ರೆ, ಮೊದಲನೆಯವರಾಗಿ ನಮಗೆ ಪ್ರಪ್ರಥಮವಾಗಿ ಅಕ್ಷರಾಭ್ಯಾಸವನ್ನು ಮಾಡಿದಂಥ ನಮ್ಮ ತಾಯಿಯವರು. ಅದಕ್ಕೆ ಹೇಳ್ತಾರೆ, ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಂದ ಪಾಠ ಕಲಿತ ನಾವು ಧನ್ಯರು ಅಂತ ಹೇಳ್ಕೊಂಡು ನಮ್ಮನ್ನ ಪ್ರಪ್ರಥಮವಾಗಿ ಅಕ್ಷರಾಭ್ಯಾಸ ಮಾಡಿದಂತಹ ತಾಯಿಯನ್ನ ಹಾಗೂ ತದನಂತರದಲ್ಲಿ ನಮ್ಮನ್ನು ವಿದ್ಯಾವಂತರನ್ನಾಗಿ ಮಾಡಿ ಶಿಕ್ಷಣವನ್ನು ನೀಡಿದಂಥ ಗುರುಗಳನ್ನ ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ, ಮರೀಲೂಬಾರದು. ಅವರ ಋಣ ಯಾವತ್ತೂ ನಮ್ಮ ಮೇಲೆ ಇರ್ತದೆ. ನಾವು ಸಮಾಜದಲ್ಲಿ ಇವತ್ತು ಗೌರವಪೂರ್ವಕವಾಗಿ, ಸಮ್ಮಾನಪೂರ್ವಕವಾಗಿ ನಾವೇನಾದರೂ ಜೀವನ ಸಾಗಿಸ್ತಿದ್ದೇವೆ, ಸಮಾಜದಲ್ಲಿ ತಲೆ ಎತ್ತಿಕೊಂಡು ನಾವು ಜೀವನ ಸಾಗಿಸ್ತಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಈ ಶಾಲೆಯಲ್ಲಿ ಪಡೆದಂಥ ಶಿಕ್ಷಣ ಮತ್ತು ಸಂಸ್ಕಾರ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸ್ತದೆ. ಅದೇ ಇದು ನನ್ನ ಒಬ್ಬರ ವೈಯಕ್ತಿಕ ಅಭಿಪ್ರಾಯ ಅಲ್ಲ, ಇದು ಎಲ್ಲ ಶಾಲೆಯ ಪೂರ್ವ ವಿದ್ಯಾರ್ಥಿಗಳ ಅಭಿಪ್ರಾಯ ಕೂಡ ಆಗಿರುತ್ತದೆ. ಈ ಶಾಲೆಯಲ್ಲಿ ಅನೇಕ ಪೂರ್ವ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಕಲಿತು ಅವರವರ ಕ್ಷೇತ್ರದಲ್ಲಿ ಬೇರೆ ಬೇರೆ ಕರ್ಮಭೂಮಿಯಾಗಿ ಬೇರೆ ಬೇರೆ ಕಡೆ ಹೋದರೂ ಅಲ್ಲಿ ಅವರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ವಿಶೇಷವಾದ ಸಾಧನೆಗಳನ್ನು ಮಾಡುತ್ತಾರೆ. ಆ ಸಾಧನೆಗಳ ಮೂಲಕ ನಮ್ಮ ಶಾಲೆಯ ಖ್ಯಾತಿಯನ್ನು ಹೆಚ್ಚು ಮಾಡಿದ್ದಾರೆ. ಹಾಗೆ ನಮ್ಮ ಶಾಲೆಗೆ ಕೀರ್ತಿ ಪತಾಕೆಯನ್ನು ದೇಶ ವಿದೇಶಗಳಲ್ಲೂ ಸಹ ಪಸರಿಸುತ್ತಾರೆ. ಇವತ್ತು ನಮ್ಮ ಅತಿಥಿಗಳಾದಂಥ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದಂಥ ಹೊನ್ನಾವರದ ಪ್ರಥಮ ಪ್ರಜೆಯಾದಂಥ ವಿಜು ಕಾಮತ್ರಿಂದ ಹಿಡಿದು ಈ ಮೊನ್ನೆ ಭಾರತದ ಅತ್ಯುನ್ನತ ಪ್ರಶಸ್ತಿಯನ್ನು ಪಡೆದಂಥ ಪದ್ಮ ಪ್ರಶಸ್ತಿಯನ್ನು ಪಡೆದಂಥ ನಮ್ಮ ಶಾಲೆಯ ಪೂರ್ವ ವಿದ್ಯಾರ್ಥಿಗಳು ಆದಂಥ ಅನಂತ್ ನಾಗರವರವರೆಗೂ ಕೂಡ ಬಹಳಷ್ಟು ಜನ, ಸಹಸ್ರಾರು ಜನ ಅವರವರ ಕ್ಷೇತ್ರದಲ್ಲಿ ಎಲ್ಲೇ ಕೆಲಸ ಮಾಡಲಿ, ಏನೇ ಕೆಲಸ ಮಾಡಲಿ, ನಮ್ಮ ಶಾಲೆಯ ಒತ್ತನ್ನು ಇಟ್ಟಿದ್ದಾರೆ, ನಮ್ಮ ಶಾಲೆಯ ಹೆಸರನ್ನು ಉಳಿಸಿದ್ದಾರೆ, ಬೆಳೆಸಿದ್ದಾರೆ. ಅಂಥವರು ಇವತ್ತು ನಮ್ಮ ಜೊತೆಗೂ ಕೂಡ ಇದ್ದಾರೆ. ನಮ್ಮ ಶಾಲೆಯ ಪೂರ್ವ ವಿದ್ಯಾರ್ಥಿಯಾಗಿ, ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ, ನಮಗೆ ಗುರುವಾಗಿ, ಮುಖ್ಯಾಧ್ಯಾಪಕರಾಗಿ ಹಾಗೂ ರಾಷ್ಟ್ರ ಪ್ರಶಸ್ತಿ ವಿಜೇತರಾಗಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ ಪ್ರಶಸ್ತಿಯನ್ನು ಪಡೆದಂಥ ಹೆಬ್ಬಾರ್ ಸರ್ ಅವರು ನಮ್ಮೊಂದಿಗಿದ್ದಾರೆ. ಅವರು ನಮ್ಮೊಂದಿಗೆ ಇದ್ದದ್ದು ಅಷ್ಟೇ ಅಲ್ಲ, ಅದಕ್ಕೂ ಹೆಚ್ಚು ಮಿಗಿಲಾಗಿ ಅವರು ಪೂರ್ವ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷರಾಗಿ ನನ್ನೊಂದಿಗೆ ಕೈ ಜೋಡಿಸಿ ಈ ಪೂರ್ವ ವಿದ್ಯಾರ್ಥಿ ಸಂಘವನ್ನು ಸಕ್ರಿಯಗೊಳಿಸುವ ನಿಟ್ಟಿನಲ್ಲಿ ನಮ್ಮೊಂದಿಗೆ ಶ್ರಮಿಸುತ್ತಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ರಾಜಕೀಯ ರಂಗದಲ್ಲಾದರೂ ನಮ್ಮ ಜಗದೀಶ್ ತಂಗೇರಿ ಅವರು ವಿಶಿಷ್ಟವಾದ ಛಾಪನ್ನು ಹೊತ್ಕೊಂಡಿದ್ದಾರೆ. ಹಾಗೆ ಇತರ ಎಲ್ಲ ಕ್ಷೇತ್ರಗಳಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಕಲೆ, ಸಾಹಿತ್ಯ ಇತ್ಯಾದಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹ ನಮ್ಮ ಪೂರ್ವ ವಿದ್ಯಾರ್ಥಿಗಳು ವಿಶಿಷ್ಟವಾದ ಮೆರಗನ್ನು, ವಿಶಿಷ್ಟವಾದ ಸಾಧನೆಯನ್ನು ಮಾಡೋದ್ರ ಮೂಲಕ ನಮ್ಮ ಶಾಲೆಯ ಹೆಸರಿಗೆ, ನಮ್ಮ ಶಾಲೆಯ ಪ್ರೀತಿಯನ್ನು ತಂದಿದ್ದಾರೆ, ಶಾಲೆಗೆ ಒಂದು ಗುಡ್ ವಿಲ್ ಅನ್ನು ತಂದಿದ್ದಾರೆ. ಆದರೆ ಇಷ್ಟು ಮಾತ್ರದಿಂದ ನಮ್ಮ ಶಾಲೆ ನಡೆಸಲಿಕ್ಕೆ ಸಾಧ್ಯವೋ ಅನ್ನುವಂಥದ್ದು ಒಂದು ವಿಷಯ. ಶಾಲೆ ನಡೆಸಬೇಕಾದ್ರೆ ಕೇವಲ ಆಡಳಿತ ಮಂಡಳಿ ಮಾತ್ರ ಜವಾಬ್ದಾರಿನೋ ಅಥವಾ ಪೂರ್ವ ವಿದ್ಯಾರ್ಥಿಗಳಾದ ನಮ್ದೇನಾದ್ರೂ ಪಾತ್ರ ಇದೆಯೋ ಅನ್ನುವಂಥಕ್ಕಂಥ ವಿಷಯ. ಶಾಲೆ ಬೇರೆ ಅಲ್ಲ, ಪೂರ್ವ ವಿದ್ಯಾರ್ಥಿ ಬೇರೆ ಅಲ್ಲ, ಅದನ್ನು ಬೇರೆ ಮಾಡಲಿಕ್ಕೆ ಸಾಧ್ಯನೂ ಇಲ್ಲ. ಅದು ಎರಡು ಒಂದಕ್ಕೊಂದು ಇಂಟರ್ಲಿಂಕ್. ಶಾಲಾ ಆಡಳಿತ ಮಂಡಳಿ ಜೊತೆಗೆ ಯಾವತ್ತೂ ಪೂರ್ವ ವಿದ್ಯಾರ್ಥಿಗಳು ಇದ್ದರೆ ಮಾತ್ರ ಒಂದು ಶಾಲೆ ಪ್ರಗತಿ ಪಥದಲ್ಲಿ ಸಾಗಿಸಲಿಕ್ಕೆ ಸಾಧ್ಯ ಉಂಟು. ಪೂರ್ವ ವಿದ್ಯಾರ್ಥಿಗಳು ತಮಗೆ ಶಿಕ್ಷಣವನ್ನು ನೀಡಿ ತಮಗೆ ಜೀವನದಲ್ಲಿ ಸದೃಢವಾಗಿ ನಿಲ್ಲಲಿಕ್ಕೆ, ಸಶಕ್ತವಾಗಿ ನಿಲ್ಲಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಶಾಲೆಯ ಶಿಕ್ಷಣಕ್ಕೆ ಪ್ರತಿಯಾಗಿ ನಾವು ಶಾಲೆಗೆ ಏನನ್ನು ಮಾಡಬಹುದು, ಶಾಲೆಯ ಅವಶ್ಯಕತೆ ಏನು, ಶಾಲೆಯ ಅಗತ್ಯತೆಗಳು ಏನು ಎನ್ನುವುದನ್ನು ಮನವರಿಕೆ ಮಾಡಿಕೊಂಡು ಅದಕ್ಕೆ ಸ್ಪಂದನಿಸಿದರೆ ನಮ್ಮ ಶಾಲೆಯು ಇನ್ನೂ ಎತ್ತರಕ್ಕೆ ಬೆಳೀಲಿಕ್ಕೆ, ಶತಮಾನೋತ್ಸವವನ್ನು ಆಚರಿಸಲಿಕ್ಕೆ ಸಂಭ್ರಮದಿಂದ ನಾವು ಪಾಲ್ಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಇಚ್ಛೆಪಟ್ಟೆ. ಮೊದಲೆಲ್ಲ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಇಲ್ಲೇ ಇರ್ತಿದ್ರು, ಪೂರ್ವ ವಿದ್ಯಾರ್ಥಿಗಳು ಇಲ್ಲೇ ಇರ್ತಿದ್ರು. 10% ಜನ ಹೊರಗಡೆ ಹೋಗ್ತಿದ್ರು, ವಿದ್ಯಾಭ್ಯಾಸ ಆದ ನಂತರ ನೌಕರಿ ಸಲುವಾಗಿ ಎಲ್ಲರೂ ಹೋಗ್ತಿದ್ರು. ಈಗ ಹಾಗಲ್ಲ. ಈಗ ಎಲ್ಲರೂ SLC ಆದ ನಂತರ ಅವರವ್ರ ಶಿಕ್ಷಣ ಪಡೆದ ನಂತರ ಹೊರಗಡೆ ಸೆಟ್ಲ್ ಆಗಿಬಿಡ್ತಾರೆ. ಹಾಗಾಗಿ ಅವರಿಗೆ ಶಾಲೆಯ ಸಂಗಡ ಸಂಪರ್ಕ ಇರುವುದಿಲ್ಲ. ಅವರಿಗೆ ಶಾಲೆಯ ಸಂಗಡ ಸಂಪರ್ಕವನ್ನು ತರಿಸಿಕೊಳ್ಳುವ ಜವಾಬ್ದಾರಿ ನಮ್ಮ ಪೂರ್ವ ವಿದ್ಯಾರ್ಥಿ ಸಂಘದ್ದು. ಪೂರ್ವ ವಿದ್ಯಾರ್ಥಿಗಳು ಮತ್ತು ಆಡಳಿತ ಮಂಡಳಿಯ ನಡುವೆ ಸಂಪರ್ಕದ ಸೇತುವೆಯಾಗಿ ನಾವು ಪೂರ್ವ ವಿದ್ಯಾರ್ಥಿ ಸಂಘ ಕಾರ್ಯಪ್ರವೃತ್ತವಾಗಬೇಕಾಗ್ತದೆ. ಕಲಿಕೆ ಮತ್ತು ಕಲಿಯುವಿಕೆ ಇದು ಯಾವತ್ತು ನಿಂತು ನೀರಾಗಬಾರ್ದು, ನೀರಾಗುವುದೂ ಇಲ್ಲ. ಅದು ನಿರಂತರದ ಹರಿಯುವಂತಹ ಚಿಲುಮೆ ಆಗಬೇಕು. ಹೇಗೆ ಒಂದು ನದಿ ಒಂದು ತೊರೆಯಿಂದ, ಒಂದು ಚಿಲುಮೆಯಿಂದ ಉದ್ಭವವಾಗಿ ಸಮುದ್ರ ಸೇರುವ ತನಕ
ನಾನಾ ರೀತಿಯ ವ್ಯಾಪ್ತಿ, ನಾನಾ ರೀತಿಯ ಸ್ವರೂಪವನ್ನು ಪಡ್ಕೊಳ್ತದೆಯೋ ಹಾಗೆ ಕಲಿಯುವಿಕೆ ಮತ್ತು ಕಲಿಯುವಿಕೆ ಯಾವತ್ತೂ ನಿಂತ ನೀರಲ್ಲ, ಅದು ನಿಲ್ಲುವುದಿಲ್ಲ. ಯಾರತ್ತೂ ಒಬ್ಬರದ್ದು ತಾನು ಆಯ್ತು ಅಂತ ಹೇಳುವಂಥದ್ದು ಇಲ್ಲ, ಕಲಿಸುವ ಗುರುನು ತಾನೆಲ್ಲ ಆಯ್ತು ಅಂತ ಹೇಳುವಂಥದ್ದು ಇಲ್ಲ. ಹಾಗಾಗಿ ಈ ಕಲಿಯುವಿಕೆ ಮತ್ತು ಕಲಿಕೆ ಕಾಲ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಹೋಗ್ತದೆ. ಕಾಲ ಕಾಲಕ್ಕೆ ತಕ್ಕಂತೆ ಬದಲಾದ ಹಾಗೆ ನಾವು ಶಾಲಾ ಆಡಳಿತ ಮಂಡಳಿಯವರು ಸಹ ಕಾಲ ಕಾಲಕ್ಕೆ ಶಾಲೆಯನ್ನು ಅಪ್ಗ್ರೇಡ್ ಮಾಡಬೇಕಾಗ್ತದೆ. ಆ ಅಪ್ಗ್ರೇಡ್ ಮಾಡುವಂಥ ಜವಾಬ್ದಾರಿ ಕೇವಲ ಶಾಲಾ ಆಡಳಿತ ಮಂಡಳಿಯಿಂದ ಮಾತ್ರ ಸಾಧ್ಯನಾ ಅನ್ನುವಂಥ ಪ್ರಶ್ನೆ. ಖಂಡಿತವಾಗಿ ಶಾಲಾ ಆಡಳಿತ ಮಂಡಳಿಯಿಂದ ಮಾತ್ರ ಈ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕೆ ನಾವು ಪೂರಕವಾಗಿ ಪೂರ್ವ ವಿದ್ಯಾರ್ಥಿಗಳು ಎಲ್ಲರೂ ಒಟ್ಟಾಗಿ ಆಡಳಿತ ಮಂಡಳಿ ಜೊತೆ ಕೈ ಜೋಡಿಸಿದಲ್ಲಿ ಮಾತ್ರ ಈ ಶಾಲೆಯನ್ನು ಕಾಲಕಾಲಕ್ಕೆ ತಕ್ಕ ಹಾಗೆ ವಿದ್ಯಾರ್ಥಿಗಳ ಹಿತರಕ್ಷಣೆಯಿಂದ, ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟದ ದೃಷ್ಟಿಯಿಂದ ಅಭಿವೃದ್ಧಿಪಡಿಸಲಿಕ್ಕೆ ನಾವು ಪೂರ್ವ ವಿದ್ಯಾರ್ಥಿಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಒಟ್ಟಾಗಿ ಕೈ ಜೋಡಿಸಲಿ ಮಾತ್ರ ಸಾಧ್ಯ ಆಗ್ತದೆ ಅಂತ ಹೇಳಿ ನಾನು ಈ ವೇದಿಕೆ ಮೂಲಕ ನಿಮ್ಮಲ್ಲಿ ಹೇಳ್ಕೊಳ್ತಾ ಇದ್ದೇನೆ. ನಾವು ಸಣ್ಣರಿರ್ಬೇಕಾದ್ರೆ ಸ್ಲೇಟು, ಪಾಟಿ ಮತ್ತು ಬಳಪದಿಂದ ಬರೀತಿದ್ವಿ. ಆದರೆ ಈಗಿನ ಮಕ್ಕಳಿಗೆ ಪಾಟಿ ಮತ್ತು ಬಳಪ ಹೇಳೋದು ಗೊತ್ತೇ ಇಲ್ಲ. ಅಲ್ಲಿಂದ ಹಿಡಿದು ಚೇಂಜ್ ಆಗಿ ಈಗ ಡಿಜಿಟಲ್ ಬೋರ್ಡು, ಡಿಜಿಟಲ್ ಕ್ಲಾಸ್ ರೂಮು, ಲ್ಯಾಪ್ಟಾಪು, ಕಂಪ್ಯೂಟರು ಇತ್ಯಾದಿ ಮಾಡರ್ನ್ ಟೆಕ್ನಿಕಾಲಜಿ ಬಂದದ್ರಿಂದ ಈ ನಮ್ಮ ಶಾಲೆಯನ್ನು ಪೈಪೋಟಿಯುತವಾಗಿ ಮಾಡಲಿಕ್ಕೆ, ಪೈಪೋಟಿಯನ್ನು ಎದುರಿಸುವಲ್ಲಿ ಸಮರ್ಥರನ್ನಾಗಿ ಮಾಡಲಿಕ್ಕೆ ಪೂರ್ವ ವಿದ್ಯಾರ್ಥಿಗಳ ಮೇಲೆ ಅತಿ ಹೆಚ್ಚಿನ ಜವಾಬ್ದಾರಿ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಹೌದು, ಅಧ್ಯಕ್ಷರು ಹೇಳ್ದಂಗೆ, ನಮ್ಮ ಸ್ಕೂಲ್ ಅಧ್ಯಕ್ಷರು ಹೇಳ್ದಂಗೆ ಬಹಳಷ್ಟು ಪೂರ್ವ ವಿದ್ಯಾರ್ಥಿಗಳಿಂದ ಸಹಾಯ ಒದಗಿ ಬರ್ತಾ ಇದೆ. ಹೌದು, ಆದರೆ ಅದು ಎಲ್ಲೂ ಸಾಕಾಗ್ಲಿಕ್ಕಿಲ್ಲ. ಒಂದು ಶಾಲೆ ಕಟ್ಟಿ ಬೆಳೆಸುವುದು ಅಂತ ಹೇಳಿದ್ರೆ ಅದು ಬಹಳಷ್ಟು ಕಷ್ಟ ಸಾಧ್ಯವಾದಂತಹ ವಿಷಯ. ಅದರಲ್ಲೂ ಈಗಿನ ಸರ್ಕಾರದ ಪಾಲಿಸಿ ಮ್ಯಾಟರು, ಸರ್ಕಾರದ ಕಟ್ಟುನಿಟ್ಟಿನ ಕಟ್ಟಳೆಗಳು, ಇದರಿಂದ ನಾವು ಶಾಲೆಯನ್ನು ನಡೆಸುವಂಥದ್ದು ಬಹಳ ಕಷ್ಟ ಸಾಧ್ಯ ಆಗ್ತದೆ. ಅಂಥ ಸಂದರ್ಭದಲ್ಲಿ ನಾವೆಲ್ಲರೂ ಪೂರ್ವ ವಿದ್ಯಾರ್ಥಿಗಳು ನಾವೆಲ್ಲರೂ ಶಾಲೆಯ ಆಡಳಿತ ಮಂಡಳಿಯೊಂದಿಗೆ ಕೈ ಜೋಡಿಸಿ ಸಕ್ರಿಯವಾಗಿ ಪಾಲ್ಗೊಂಡು ಶಾಲೆಯ ನಿರಂತರ ಸಂಪರ್ಕಕ್ಕೆ ಬಂದರೆ ಮಾತ್ರ ಶಾಲೆಯ ಅಗತ್ಯತೆಗಳಿಗೇನು, ಶಾಲೆಯ ಬೇಕು ಬೇಡಗಳಿಗೇನು ಎನ್ನುವಂಥದ್ದು ಮನವರಿಕೆ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನಾವು ಪೂರ್ವ ವಿದ್ಯಾರ್ಥಿಗಳು ಯಾವ ರೀತಿ ಸಂಘಟಿತರಾಗಬೇಕು, ಆದರೆ ಏನಾಗ್ತದೆ ಅಂತ ಹೇಳಲಿಕ್ಕೆ ನಾನು ಒಂದು ಸಣ್ಣ ದೃಷ್ಟಾಂತದ ಮೂಲಕ ನಿಮ್ಗೆ ಹೇಳ್ತೇನೆ. 2 ಮಿನಿಟ್ನಲ್ಲಿ. ಒಂದು ಊರಲ್ಲಿ ಒಬ್ಬರು ಗುರುಗಳು ಇರ್ತಾರೆ, ಸನ್ಯಾಸಿ ಇರ್ತಾರೆ. ಅವರಿಗೆ ಒಬ್ಬ ಶಿಷ್ಯ ಇರ್ತಾನೆ. ಗುರುಗಳು ಏನು ಹೇಳ್ತಾರೆ ಅವರಿಗೆ, ನೀನು 5 ಮನೆಯಿಂದ ಭಿಕ್ಷೆಯನ್ನು ಬೇಡಿಕೊಂಡು ಆಹಾರವನ್ನು ಮಾಡಿ ತಿನ್ಬೇಕು ನೀನು ಅಂತ ಹೇಳ್ತಾರೆ. ಗುರುಗಳ ಆಜ್ಞೆ ಮೀರ್ಲಿಕ್ಕಾಗುವುದಿಲ್ಲ. ಅವರು 5 ಮನೆಯಿಂದ ಆಹಾರವನ್ನು ಬೇಡಿಕೊಂಡು ಆ ತಂದಂಥ ಪಾತ್ರೆಯನ್ನ ಕುಣಿಕೆಯಲ್ಲಿ ನೇತಾಕ್ತಾರೆ. ಕೆಳಗಡೆ ಇಟ್ಟರೆ ಬೆಕ್ಕು ಅಥವಾ ಯಾರಾದ್ರೂ ಪ್ರಾಣಿಗಳು ಮುಟ್ಬಹುದು ಹೇಳ್ಕೊಂಡು ಆ ಕುಣಿಕೆ ಅಂತ ಗೊತ್ತಾಯ್ತಲ್ಲ ನಿಮಗೆ. ನಾವು ಕನ್ನಡ ಕೊಂಕಣಿಯಲ್ಲಿ ಶಿಂಕೆ ಅಂತ ಹೇಳ್ತೇವೆ, ಕನ್ನಡದಲ್ಲಿ ಆ ಕೃಷ್ಣನ ಫೋಟೋದಲ್ಲಿ ಮೊಸರು ಕುಡಿಕೆಲ್ಲ ತೂಗಾಕ್ತಾರಲ್ಲ, ಆ ರೀತಿ ಮಧ್ಯದಲ್ಲಿ ನೇತಾಕಿ ಹೋಗ್ತಾನೆ. ಮಧ್ಯದಲ್ಲಿ ನೇತಾಕಿ ಸ್ನಾನಕ್ಕೆ ಹೋಗ್ತಾರೆ. ಸ್ನಾನ ಮಾಡಿ ಬರುವುದರೊಳಗೆ ಅದರಲ್ಲಿರುವಂಥ ಆಹಾರ ಇರುವುದಿಲ್ಲ, ಮಾಯ ಆಗಿರ್ತದೆ. ಒಂದು ದಿವಸ ನೋಡ್ದ ಶಿಷ್ಯ, 2 ದಿವಸ ನೋಡ್ದ, ಅರೆ ಇದೇನಿದು, ನಾನು ಆಹಾರ ತಂದು ಕುಣಿಕೆಯಲ್ಲಿ ಇಟ್ಕೊಂಡು ಸ್ನಾನ ಮಾಡಿ ಬರೋದ್ರೊಳಗೆ ಆಹಾರ ಇರುವುದಿಲ್ಲ, ಏನು ಇದು ಅಂತೇಳಿ ಅವ ಕುತೂಹಲದಿಂದ ಒಂದು ದಿವಸ ಮರೆ ಮಾಡಿ ನಿಂತ್ಕೊಂಡು ನೋಡಿದ್ರೆ ಒಂದು ಇಲಿ ಬರ್ತದೆ. ಅದು ಇಲಿ ಬಂದು ಆ ಕುಣಿಕೆ ಕೆಳಗೆ ನಿಲ್ತದೆ ಮತ್ತು ಅಲ್ಲಿಂದ ಹಾರ್ತದೆ. 4-5 ಫುಟ್ ಎತ್ತರ ಹಾರಿಕೊಂಡು ಅದರಲ್ಲಿದ್ದ ಆಹಾರವನ್ನು ತಿಂದುಕೊಂಡು ವಾಪಸ್ ಹೋಗ್ತದೆ. ಈ ಶಿಷ್ಯನಿಗೆ ಆಶ್ಚರ್ಯ ಇತ್ತು, ಅದೇ ಇದೆಂತ ನಮ್ಮನೆ ಮರ, ಒಂದು ಇಲಿ 6 ಫುಟ್ 5 ಫುಟ್ ಹತ್ತಿರಕ್ಕೆ ಹಾಕೊಂಡು ಆಹಾರವನ್ನು ತಿಂದ್ಕೊಂಡು ಹೋಗ್ತದಲ್ಲ ಅಂತ ಕುತೂಹಲದಿಂದ ಮತ್ತು ಕಾತರದಿಂದ ಗುರುಗಳ ಹತ್ರ ಹೋಗಿ ಹೇಳ್ತಾನೆ, ಗುರುಗಳೇ ಈ ರೀತಿ ಆಗ್ತೇ ಉಂಟು, ಒಂದು ಇಲಿ ಬಂದು ನನ್ನ ಆಹಾರ ತಿಳ್ಕೊಂಡು ಹೋಗ್ತದೆ ಅಂತ ಹೇಳ್ಕೊಂಡು. ಗುರುಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ದಿವ್ಯ ಚಕ್ಷುವಿನಿಂದ ನೋಡ್ತಾರೆ, ಅವ್ರಿಗೆ ಏನಾಗಿದೆ ಅಂತ ಹೇಳಿ ಗೊತ್ತಾಗ್ತದೆ. ಅವ್ರು ಏನು ಹೇಳ್ತಾರೆ ಶಿಷ್ಯನಿಗೆ, ಒಂದು ಕೆಲಸ ಮಾಡು, ನಾಳೆಗೆ ಅದು ಇಲಿ ಎಲ್ಲಿಂದ ಹಾರ್ತದಲ್ಲ ಅಲ್ಲಿ ನೆಲವನ್ನು ಅಗಿ, ಅಲ್ಲಿ ಏನುಂಟು ನೋಡುವ ಅಂತ ಹೇಳ್ತಾರೆ. ಅದರಂತೆ ಗುರುವ ಮಾತು ಮೀರದೆ ಅವನು ಅಲ್ಲಿ ಅಗಿತಾನೆ. ಅದು ಅಲ್ಲಿ ನಿಧಿ ಸಿಗ್ತದೆ, ನಿಧಿ, ಬೆಳ್ಳಿ ಬಂಗಾರದಿಂದ ನಿಧಿ ಸಿಗ್ತದೆ. ಗುರುಗಳು ಹೇಳ್ತಾರೆ ಆ ನಿಧಿ ಅಂತ ಬದಿಗಿಡು ಮತ್ತು ನೆಲವನ್ನು ಸಮತಟ್ಟು ಮಾಡು, ಏನಾಗ್ತದೆ ನೋಡುವ ಅಂತ ಹೇಳ್ತಾರೆ. ಸಮತಟ್ಟು ಮಾಡ್ದ, ಇಲಿ ಬಂತು, ಮೇಲ್ಮುಖ ಮಾಡಿ ನೋಡ್ತದೆ, ಹಾರ್ಲಿಕ್ಕೆ ಪ್ರಯತ್ನ ಮಾಡ್ತದೆ, ಹಾರ್ಲಿಕ್ಕೆ ಆಗೋದಿಲ್ಲ.
ಏನು ಮಾಡಿದ್ರು ಹಾರ್ಲಿಕ್ಕೆ 2 ಇಂಚ್ ಹಾರ್ಲಿಕ್ಕೆ ಆಗೋದಿಲ್ಲ. 6 ಫುಟ್ ಹಾರದಂತ ಇಲಿ 2 ಇಂಚ್ ಹಾರ್ಲಿಕ್ಕೆ ಆಗೋದಿಲ್ಲ. ಅವಾಗ ಗುರು ಹೇಳ್ತಾರೆ, ಇದು ಇಲಿ ತಾಕತ್ತಲ್ಲ, ಅದು ಆ ನಿಧಿ ತಾಕತ್ತು. ಆ ನಿಧಿಯ ಪ್ರಭಾವದಿಂದ ಇಲಿ ಅಷ್ಟೆತ್ತರಕ್ಕೆ ಹಾರ್ತಿತ್ತು. ಹಾಗೆ ನಿಧಿ ಯಾವಾಗಿಲ್ಲ ಬೆಕ್ಕಿಗೆ ಹಾರ್ಲಿಕ್ಕೆ ಆಗುದಿಲ್ಲ. ಈ ದೃಷ್ಟಾಂತವನ್ನು ನಮ್ಮ ಶಾಲೆಯಲ್ಲಿ ಪೂರ್ವ ವಿದ್ಯಾರ್ಥಿ ಸಂಘಕ್ಕೆ ನಾವು ಅನ್ವಯಿಸಿಕೊಂಡ್ರೆ, ನಾವೆಲ್ಲ ವಿದ್ಯಾರ್ಥಿಗಳು ಒಟ್ಟಾಗಿ ಆ ನಿಧಿ ನಮ್ಮನೆ ಇರಬೇಕು. ಈ ನಿಧಿ ಯಾವ ರೀತಿ ಇರ್ತದೆ, ಆ ನಿಧಿಯ ಆಧಾರದ ಮೇಲೆ ನಮ್ಮ ಶಾಲೆ ಉತ್ತರೋತ್ತರ ಅಭಿವೃದ್ಧಿ ಆಗಬೇಕು. ನಾವೆಲ್ಲರೂ ಸೇರಿ ಒಂದು ನಿಧಿ ಆಗಬೇಕು ಹೇಳುವಂಥದ್ದು ಒಂದು ಪರಿಕಲ್ಪನೆ. ಮತ್ತೊಂದು ಪರಿಕಲ್ಪನೆ ಏನಂತ ಹೇಳಿದ್ರೆ, ನಾವೆಲ್ಲರೂ ಸೇರಿ ಒಂದು ದೊಡ್ಡ ನಿಧಿಯನ್ನು ಸ್ಥಾಪನೆ ಮಾಡಬೇಕು. ಒಂದು ದೊಡ್ಡ ನಿಧಿ, ಕಾರ್ಪಸ್ ಫಂಡನ್ನು ಸ್ಥಾಪನೆ ಮಾಡಿ ಯಾವುದೇ ಪರಿಸ್ಥಿತಿಯಲ್ಲೂ ಸಹ ಶಾಲೆ ನಡೆಸಲಿಕ್ಕೆ ತೊಂದರೆ ಆಗಬಾರ್ದು ಹೇಳುವ ದೃಷ್ಟಿಯಲ್ಲಿ ನಾವು ಪೂರ್ವ ವಿದ್ಯಾರ್ಥಿಗಳು ಆಲೋಚನೆ ಮಾಡಬೇಕು. ಈಗ ಪೂರ್ವ ವಿದ್ಯಾರ್ಥಿಗಳಲ್ಲಿ ನಾವು ಡಿಮಾಂಡ್ ಮಾಡಿದಾಗ ಇನ್ಫ್ರಾಸ್ಟ್ರಕ್ಚರಿಗೆ ಬರ್ತದೆ ಹಣ, CSR ಕಂಪನಿಯಿಂದ ಅಲ್ಲಿಂದ ಇನ್ಫ್ರಾಸ್ಟ್ರಕ್ಚರಿಗೆ ಬರ್ತದೆ. ಆದರೆ ಕಾರ್ಪಸ್ ಫಂಡ್ ಅವರು ಕೊಡುವುದಿಲ್ಲ. ಯಾವತ್ತೂ ಯಾವ ವಿದ್ಯಾರ್ಥಿ ಕಂಪನಿ ಆಗಲಿ ಇನ್ಸ್ಟಿಟ್ಯೂಷನ್ ಆಗಲಿ ಕಾರ್ಪಸ್ ಫಂಡ್ ಕೊಡುವುದಿಲ್ಲ. ಇನ್ಫ್ರಾಸ್ಟ್ರಕ್ಚರ್ಸ್ ಕೊಡ್ತಾರೆ, ಬೇಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದಾರೆ ನಮ್ಗೆ. ಈ ಹಾಲಿಂದ ಹಿಡಿದು ಮೇಲ್ಗಡೆ ಸ್ಕೂಲು, ಬಿಲ್ಡಿಂಗು ಎಲ್ಲ ಸಿಗ್ತದೆ. ಆದರೆ ಶಾಲೆಯನ್ನು ನಡೆಸಲಿಕ್ಕೆ, ಉತ್ತಮವಾದ ಶಿಕ್ಷಕರನ್ನು ಪಡೆಯಲಿಕ್ಕೆ, ಉತ್ತಮವಾದ ಸ್ಯಾಲರಿಯನ್ನು ಕೊಡಲಿಕ್ಕೆ ಕಾರ್ಪಸ್ ಫಂಡಿನ ಅವಶ್ಯಕತೆ ಇದೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರತಿಯೊಬ್ಬರು ಪೂರ್ವ ವಿದ್ಯಾರ್ಥಿಗಳು ಸಂಕಲ್ಪ ಮಾಡಿಕೊಂಡು ಒಂದು ದೊಡ್ಡ ನಿಧಿಯನ್ನು ಸ್ಥಾಪನೆ ಮಾಡುವುದು, ಅಥವಾ ನಾವೇ ನಿಧಿಯಾಗಿ ಶಾಲೆಯನ್ನು ಬೆಳೆಸುವಲ್ಲಿ ಆಡಳಿತ ಮಂಡಳಿಯ ಜೊತೆಗೆ ಕೈ ಜೋಡಿಸುವುದು ಉತ್ತಮ ಮತ್ತು ಅದು ಜವಾಬ್ದಾರಿ ಕೂಡ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಬ್ರು ಮಾರ್ಮಿಕ ಹೇಳ್ತಾರೆ, ಈ ಜೀವನ ಸುಖ ದುಃಖಗಳ ಸಾಗರ, ಈ ಜೀವನ ಸುಖ ದುಃಖಗಳ ಸಾಗರ, ಬಹುಪಾಲು ಅದು ಕಷ್ಟಗಳ ಆಗರ, ಸಂತಸದ ಕ್ಷಣಗಳು ವಿರಳ, ನಮ್ಮ ಚಟುವಟಿಕೆ ನಮ್ಮ ಬಯಕೆಗಳು ಸಾವಿರ, ಇದೆಲ್ಲದರ ನಡುವೆ ನಾವೇನು ಮಾಡಿದೆವು ಎಂಬುದೇ ನಮ್ಮ ವಿವರ. ಹುಟ್ಟಿದಾಗಿನಿಂದ ಮನುಷ್ಯ ಸಾಯೋದಂತ ಕಷ್ಟ ಕಾರ್ಪಣ್ಯ, ಸುಖ ದುಃಖ, ಲಾಭ ನಷ್ಟ ಎಲ್ಲ ಇರ್ತದೆ. ಆದರೆ ಅದರ ನಡುವೆಯೂ ಸಹ ನಾವು ಸಮಾಜಕ್ಕೆ ಏನನ್ನು ಕೊಡ್ಲಿಕ್ಕೆ ಸಾಧ್ಯ ಉಂಟು, ನಾವು ಸಮಾಜಕ್ಕೆ ನಮ್ಮ ಕೊಡುಗೆ ಏನು, ನಮ್ಮ ಶಾಲೆಗೆ ಪೂರ್ವ ವಿದ್ಯಾರ್ಥಿಗೆ ನಮ್ಮ ಕೊಡುಗೆ ಏನು ಎನ್ನುವಂಥ ಪ್ರಶ್ನೆ ನಾವು ಕೇಳಿಕೊಂಡು ಆ ನಿಟ್ಟಿನಲ್ಲಿ ನಾವು ಶಾಲೆಗೆ ಪೂರ್ವ ವಿದ್ಯಾರ್ಥಿಗಳು ಶಾಲೆಯ ಸಂಗಡ, ಆಡಳಿತ ಮಂಡಳಿ ಸಂಗಡ ಟೊಂಕಪಟ್ಟಿ ನಿಲ್ಲುವ, ಮತ್ತೆ ಶತಮಾನೋತ್ಸವವನ್ನು ಸಂಭ್ರಮದಿಂದ ಆಚರಿಸುವ ಈ ಶಾಲೆ ನಿರಂತರವಾಗಿ ಅಕ್ಷರ ದಾಸೋಹವನ್ನು ನಡೆಸ್ಕೊಂಡು ಹೋಗುವಲ್ಲಿ ನಾವು ಸಹಕಾರ ನೀಡುವಂತ ಹೇಳ್ತಾ, ನಮ್ಮ ಶಾಲೆ ನಮ್ಮ ಹೆಮ್ಮೆ, ನಮ್ಮ ನಡಿಗೆ ಶತಮಾನೋತ್ಸವದ ಕಡೆಗೆ ಎಂಬ ದೃಢ ಸಂಕಲ್ಪದೊಂದಿಗೆ ನಾವು ಮುಂದೆ ಹೆಚ್ಚಿಟ್ಟು ನಮ್ಮ ಶಾಲೆಯನ್ನು ಮುನ್ನಡೆಸುವಲ್ಲಿ ನಾವು ಸಹಕಾರ್ಯ ಸಹಾಯ ಮಾಡುವ ಅಂತ ಹೇಳ್ತಾ, ನಿಮ್ಮೆಲ್ಲರ ಸಲಹೆ ಸೂಚನೆ ಮಾರ್ಗದರ್ಶನಗಳನ್ನು ಬಯಸ್ತಾ ನನ್ನ ಈ ಮಾತಿಗೆ ಪೂರ್ಣ ವಿರಾಮ ನೀಡುತ್ತೇನೆ. ವೆಂಕಟೇಶ್ ಕಾಮತ್ ಕ್ರಿಯಾಶೀಲ ವ್ಯಕ್ತಿತ್ವ ಹಾಗೂ ಕ್ರಿಯಾಶೀಲ ವ್ಯಕ್ತಿ ಕೂಡ ಹೌದು. ಶ್ರೀ ವಿಜಯ್ ಕಾಮತ್ ಸರ್ ಅವರಿಗೆ ಅತ್ಯಂತ ಪ್ರೀತಿ ಅಭಿಮಾನಗಳಿಂದ ಪೂರ್ವ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಗಳಾದಂಥ ಶ್ರೀ ರಾಮಕೃಷ್ಣ ಶಾನ್ಭಾಗ್ ಅವರು ಗೌರವಿಸ್ತಾ ಇದ್ದಾರೆ. ಕನ್ನಡ ಮಾಧ್ಯಮ ವಿಭಾಗದ ಮುಖ್ಯ ಶಿಕ್ಷಕರಾದಂತಹ ಶ್ರೀ ಜಯಂತ್ ನಾಯಕ್ ಸರ್ ಅವರು ಪ್ರೀತಿಯಿಂದ ಶ್ರೀ ವಿಜಯ್ ಅವರಿಗೆ ಹಾರ ತೊಡಿಸಿದ್ದಾರೆ. ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ನಾಗರಾಜ್ ಕಾಮತ್ ಸರ್ ಅವರು ಫಲತಾಂಬೂಲವನ್ನು ನೀಡಿ ಗೌರವಿಸಿದ್ದಾರೆ. ಸ್ಮರಣಿಕೆಯನ್ನು ಕೂಡ ನೀಡಿ ಗೌರವಿಸಿರ್ತಕ್ಕಂಥ ಒಂದು ಕ್ಷಣ, ಭಾವನಾತ್ಮಕ ಕಾರ್ಯಕ್ರಮದಲ್ಲಿ ಭಾವನಾತ್ಮಕವಾದಂತಹ ಒಂದು ಕ್ಷಣ ಸಾಕ್ಷಿಯಾಗಿದೆ. ಪ್ರೀತಿಯಿಂದ ಆಗಮಿಸಿರುವ ಶಾಲೆಯ ಹಿರಿಯ ಪೂರ್ವ ವಿದ್ಯಾರ್ಥಿಗಳಾದ ಶ್ರೀ ಅನಂತ ರಾಮಚಂದ್ರ ಹೆಗಡೆಯವರು ತಮ್ಮ ಈ ವಯಸ್ಸಿನಲ್ಲಿಯೂ ಚುರುಕಾಗಿ ಓಡಾಡಿ ನಮ್ಮ ಶಾಲೆ ಸ್ಥಾಪನೆಯಾದ ಶ್ರೀ ರಾಮ ಮಂದಿರದಲ್ಲಿ ಅನೇಕ ವರ್ಷಗಳವರೆಗೆ ಯುವಕನಂತೆ ದುಡಿದು ಸೇವೆ ಸಲ್ಲಿಸಿ ವಿಶ್ರಾಂತ ಜೀವನ ನಡೆಸುತ್ತಿರುವ ಹಾಗೂ ನಮ್ಮ ಶಾಲೆಯ ಮೇಲಿನ ಅಭಿಮಾನದಿಂದ ಇಂದು ಉಪಸ್ಥಿತರಿರುವ ಹಾಗೂ ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ ಊರಿನ ಹಿರಿಯ ಗಣ್ಯರಾದ ಶ್ರೀ ಅನಂತ್ ಹೆಗಡೆಯವರಿಗೆ ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಪರವಾಗಿ ಮನದಾಳದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅಂತಹ ಹಿರಿಯ ಪೂರ್ವ ವಿದ್ಯಾರ್ಥಿಗೆ ಹಾಗೂ ಸಮಾಜಕ್ಕೆ ನಿಸ್ವಾರ್ಥ ಸೇವೆ ಸಲ್ಲಿಸಿದ ಶ್ರೀಯುತರಿಗೆ ಸನ್ಮಾನ ಮಾಡುವುದು ನಮಗೆ ಹೆಮ್ಮೆಯ ವಿಷಯವೇ ಸರಿ.
ನಮ್ಮ ಶಾಲೆಯ ಪೂರ್ವ ವಿದ್ಯಾರ್ಥಿಯಾದ ಸಾಮಾಜಿಕ ಹೋರಾಟಗಾರ, ತನ್ನ ಶಾಲೆ ಮತ್ತು ಪಟ್ಟಣದ ಬಗ್ಗೆ ಅತ್ಯಂತ ಕಳಕಳಿ ಇರುವ ಹಾಗೂ ಇತ್ತೀಚೆಗೆ ಹೊನ್ನಾವರ ಪಟ್ಟಣದ ಪ್ರಥಮ ಪ್ರಜೆಯಾಗಿರುವ, ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿರುವ ಯುವಕ ಶ್ರೀ ವಿಜಯ್ ವೆಂಕಟೇಶ್ ಕಾಮತ್ ಇವರಿಗೆ ಪ್ರೀತಿ ಗೌರವಗಳಿಗೆ ಪಾತ್ರರಾಗಿ ಎಲ್ಲರಿಂದಲೂ ವಿಜು ಅಣ್ಣ ಎಂದು ಕರೆಸಿಕೊಳ್ಳುವಂತಹ ಇವರಿಗೆ ಪೂರ್ವ ವಿದ್ಯಾರ್ಥಿ ಸಂಘದ ಪರವಾಗಿ ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಪೂರ್ವ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಶ್ರೀ ನಾಗರಾಜ್ ಕಾಮತ್ ಸರ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅಧ್ಯಕ್ಷೀಯ ಭಾಷಣವನ್ನ ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಪ್ರಮುಖ ಪಾತ್ರ ವಹಿಸಿದ ಇವರಿಗೆ ಪೂರ್ವ ವಿದ್ಯಾರ್ಥಿ ಸಂಘದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಸಂಯೋಜಿಸಿದ ಸಂಸ್ಥೆಯ ಅಧ್ಯಕ್ಷರೂ ಆಗಿರುವ ಶ್ರೀ ರಘುನಾಥ್ ಜಿ ಪೈ ಇವರಿಗೆ ಪೂರ್ವ ವಿದ್ಯಾರ್ಥಿ ಸಂಘದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. 2024-25ನೇ ಸಾಲಿನಲ್ಲಿ ಶಾಲೆಯ ಅಭಿವೃದ್ಧಿಗೆ ಧನ ಸಹಾಯ ನೀಡಿ ಸಹಕರಿಸಿರುವ ಶಾಲಾ ಪೂರ್ವ ವಿದ್ಯಾರ್ಥಿಗಳಿಗೆ, ಹಿತೈಷಿಗಳಿಗೆ, ಶಾಲಾ ಅಭಿಮಾನಿಗಳಿಗೆ ಪೂರ್ವ ವಿದ್ಯಾರ್ಥಿ ಸಂಘದ ಪರವಾಗಿ ವಿಶೇಷವಾಗಿ ಮನದಾಳದ ಅಭಿವಂದನೆಯನ್ನು ಸಲ್ಲಿಸುತ್ತೇನೆ. ಶಾಲಾ ಆಡಳಿತ ಮಂಡಳಿಯ ಹಿರಿಯ ಸದಸ್ಯರಾದ ಹಾಗೂ ಪೂರ್ವ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಗಳಾಗಿರುವ ಶ್ರೀ ರಾಮಕೃಷ್ಣ ಜೆ ಶಾನ್ಭಾಗ್ ಇವರಿಗೆ ಪೂರ್ವ ವಿದ್ಯಾರ್ಥಿ ಸಂಘದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಶಾಲಾ ಆಡಳಿತ ಮಂಡಳಿಯ ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೆ, ಪೂರ್ವ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳಿಗೆ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ 30ಕ್ಕೂ ಹೆಚ್ಚು ವರ್ಷ ಶಾಲೆಗಾಗಿ ಶ್ರಮಿಸಿ ರಾಷ್ಟ್ರಪತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರಿಂದ ಸನ್ಮಾನ ಸ್ವೀಕರಿಸಿರುವ ನಮ್ಮೆಲ್ಲರ ನೆಚ್ಚಿನ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಾದ ನಿವೃತ್ತ ಮುಖ್ಯ ಅಧ್ಯಾಪಕರಾಗಿ ನಿವೃತ್ತಿಯನ್ನು ಹೊಂದಿರುವಂತಹ ಶ್ರೀ GT ಹೆಬ್ಬಾರ್ ಸರ್ ಇವರಿಗೆ ಪೂರ್ವ ವಿದ್ಯಾರ್ಥಿ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಶಾಲೆಯ ಮುಖ್ಯ ಅಧ್ಯಾಪಕರು ಮತ್ತು ಶಾಲೆಯ ಎಲ್ಲ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿಗಳು, ಎಲ್ಲ ಪೂರ್ವ ವಿದ್ಯಾರ್ಥಿಗಳ ಬಳಗಕ್ಕೆ, ಮಾಧ್ಯಮದ ಮಿತ್ರರುಗಳಿಗೆ, ಸಂಸ್ಥೆಯ ಹಿತೈಷಿಗಳಿಗೆ, ಇಂದಿನ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸಿದ ಶಿಕ್ಷಕರಿಗೆ, ಕಾರ್ಯಕ್ರಮದ ನಿರೂಪಕರಿಗೆ ಹಾಗೂ ಈ ವೇದಿಕೆಯನ್ನ ಅಚ್ಚುಕಟ್ಟಾಗಿ ಅಲಂಕರಿಸಿದ ಡೆಕೋರೇಟರ್ಸ್, ನಮಗೆ ಅತ್ಯುತ್ತಮವಾಗಿ ರುಚಿಕಟ್ಟಾದ ತಿಂಡಿಯನ್ನು ತಯಾರಿಸಿದ ಬಾಣಸಿಗರಿಗೆ ಹಾಗೂ ಸಭಾ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟ ಪ್ರತಿಯೋರ್ವರಿಗೂ ಪ್ರೀತಿಪೂರ್ವಕ ಅಭಿವಂದನೆಗಳನ್ನು ಸಲ್ಲಿಸಿ ಸಭಾ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮ ನೀಡುತ್ತಿದ್ದೇನೆ. Australia, America.
कृष्ण गोविंद हरे मुरारे हे नाथ नारायण वासुदेव श्री कृष्ण गोविंद हरे मुरारे हे नाथ नारायण वासुदेव
ये दुनिया एक दुल्हन, ये दुनिया एक दुल्हन, दुल्हन के माथे की बिंदिया। ये मेरा इंडिया, ये मेरा इंडिया, I love my India, I love my India। ये दुनिया एक दुल्हन, ये दुनिया एक दुल्हन, दुल्हन के माथे की बिंदिया। ये मेरा इंडिया, I love my India।
Hey